ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಇನ್ನೊಬ್ರಿಗೆ ಮಾತ್ರ ಅವಕಾಶ ಇದೆ. ನಾಗರಾಜ್ ಸಿಡಿ ಇದೆ, ನೀವು ಲೈನಿಗೆ ಬರ್ಬೋದು ಸರ್. ಆಗ್ತಾ ಇದೆನಾ? ಲೈನಿಗೆ ಬರ್ಬೋದು, ಎಲ್ಲರಿಗೂ ಕೂಡ ಆಗ್ತಾ ಇದೆ. ಹಲೋ, ಗುಡ್ ಮಾರ್ನಿಂಗ್ ಮೇಡಮ್. ಎಸ್ ಸರ್, ಗುಡ್ ಮಾರ್ನಿಂಗ್. ಈ ಒಂದು ಆಕ್ಟಿವೇಶನ್ 11% ಬೋನಸ್ ಇಂದ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಮೇಡಮ್. ನಮ್ಮ ಟೀಮು ಗ್ರೋತ್ ಆಗ್ತಾ ಇದೆ. ಆಮ್ಯಾಕ ರೇಜ್ಗೂ ನಾವು ಕ್ವಾಲಿಫೈಡ್ ಆಗಿದ್ದೇವೆ, ನಮ್ಮ ಟೀಮ್ನನ್ನು ಕ್ವಾಲಿಫೈಡ್ ಮಾಡಿಸಿದ್ದೆ ಅಂತ ಹೇಳಕ್ಕೆ ತುಂಬಾ ಹೆಮ್ಮೆ ಅನ್ಸುತ್ತದೆ. ಪ್ಲಸ್ ನಮ್ಮ ಅಪ್ಲೈನ್ಸ್ ಆದ್ರೂ ಸ್ವಲ್ಪ ನ್ಯೂಟ್ರಲ್ ಇದ್ರು, ಅವ್ರಿಗೆ ಈ ಒಂದು ರೇಜಿನ ಬಗ್ಗೆ ಮಾಹಿತಿ ಕೊಟ್ಟು ಅವ್ರನ್ನು ಕ್ವಾಲಿಫೈ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದೆ ಅಂತ ಹೇಳಿಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ ಸರ್. ಈ ಒಂದು ಅವಕಾಶ ಕೊಟ್ಟಂತ ನಮ್ಮ ಗಾಡ್ಪಾದಂತ ಸಮೀರ್ ಮೋದಿ ಸರ್, ನಮ್ಮೆಲ್ಲ ಅಪ್ಲೈನ್ಸಿಗೂ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್. ಮೇಡಮ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ನಾಗರಾಜ್ ಸರ್, ಥ್ಯಾಂಕ್ ಯು. ಯಾಕೆ ಅಂತಂದ್ರೆ ಡೌನ್ ಲೈನ್ ಮೋಟಿವೇಟ್ ಮಾಡ್ಬೇಕು, ನೀವು ಅಪ್ಲೈನ್ ಮೋಟಿವೇಟ್ ಮಾಡಿದ್ರೆ ಅಂದ್ರೆ ರಿಯಲಿ ಗ್ರೇಟ್ ಸರ್. ಯಾಕೆ ಅಂತಂದ್ರೆ ಇಲ್ಲಿ ಅವಕಾಶ ಇಲ್ಲಿ ಯಾರಿಗೂ ಇಲ್ಲ, ಇಲ್ಲಿ ಅಪ್ಲೈನ್ ಡೌನ್ ಏನಿಲ್ಲ, ಅವಕಾಶ ಕೊಟ್ಟಿದ್ದಾರೆ. ನಿಮಗೆ ಒಂದ್ ಡ್ರೀಮ್ ಇದೆ, ನೀವು ಬೆಳೀತಾ ಇದ್ದೀರಾ. ಬಟ್ ಅದ್ರ ಬೆಳೆಯೋದ್ರ ಜೊತೆಗೆ ನಿಮ್ಮ ಅಪ್ಲೈನ್ಗೂ ಕೂಡ ಒಂದು ಪ್ಲಾನ್ ಕೊಟ್ಟಿದ್ದೀರಾ, ಗೆ ಕ್ವಾಲಿಫಿಕೇಶನ್ ಮಾಡ್ಕೊಳ್ಳೋದಕ್ಕೆ. ಖಂಡಿತ ಕ್ವಾಲಿಫೈಡ್ ಆಗಿದ್ದೀರಾ ಟೀಮಲ್ಲಿ ಅಂತ ಹೇಳ್ತಿದ್ದೀರಾ, ಅವರಿಗೆ ಅಟ್ಲೀಸ್ಟ್ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ. ಅದೇ ರೀತಿ ನೆಕ್ಸ್ಟ್ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ನೆಕ್ಸ್ಟ್ ಕೇರಳದಲ್ಲಿ ಏನು ಟ್ರಿಪ್ ಇದೆ ಅಲ್ಲಿ ಸಿಗೋಣ ಅಂತ ಹೇಳೋದಿಕ್ ನಾನು ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಸ್ಪೆಷಲ್ ಫೀಡ್ಬ್ಯಾಕಿಗೋಸ್ಕರ. ಅದ್ರ ಜೊತೆಗೆ ನನಗೆ ಸಂತೋಷ್ ಶೆಟ್ಟಿ ಸರ್ ಹೋಸ್ಟ್ ಕೊಡ್ಬೋದಾ? ಎಸ್ ಮೇಡಮ್, ನಮಸ್ತೆ. ಅದು ಎಸ್ ಹೋಸ್ಟ್ ಯಾರಿದ್ದೀರಾ ಅಲ್ಲಿ ಯಶೋಧ ಮೇಡಮ್ ಅನ್ನ ಹೋಸ್ಟ್ ಮಾಡಿ. ಹೋಸ್ಟ್ ಬೇರೆಯವ್ರದ್ದು ಇದ್ದಾರೆ. ಓಕೆ, ಸೊ ನಮಸ್ತೆ ಡಿಯರ್ ಲೀಡರ್ಸ್, ಎಲ್ಲರಿಗೂ ಕೂಡ ವೆರಿ ಗುಡ್ ಈವ್ನಿಂಗ್. ಎಸ್, ಇವತ್ತಿನ ಒಂದು ವೆರಿ ಸ್ಪೆಷಲ್ ಸೆಷನ್ ಇರುತ್ತೆ. ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ರಿಮೈಂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಏನು ಇವತ್ತು ಟ್ರೈನಿಂಗ್ ಕೊಡೋದಕ್ಕೆ ಯಶೋಧ ಮೇಡಮ್ ಬಂದಿದ್ದಾರೆ. ಅವರು ರಿಟೈಲಲ್ಲಿ ತುಂಬಾನೇ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿ ತಿಂಗಳು ರಿಟೈಲ್ ಮಾಡ್ತಿರ್ತಾರೆ. ಅಂಡ್ ಇವತ್ತು ಲಕ್ಷಾಂತರ ರೂಪಾಯಿ ತಿಂಗಳಿಗೆ ರಿಟೈಲ್ನ ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಆಪರ್ಚುನಿಟಿಯನ್ನ ಇವತ್ತು ಮೇಡಮ್ ನಿಮಗೆ ಕೊಡ್ಲಿಕ್ಕಿದ್ದಾರೆ. ಹಾಗಾಗಿ ವಿತೌಟ್ ಮಿಸ್ ನೀವೆಲ್ಲರೂ ಕೂಡ ನಿಮ್ಮ ಟೀಮ್ ಜೊತೆಗೆ ಈ ಒಂದು ಸೆಷನ್ಸ್ ನ ಅಟೆಂಡ್ ಮಾಡಿ. ಯಾಕಂತ ಈ ಬಿಸ್ನೆಸ್ ನ ಮೇಜರ್ ಬ್ಯಾಕ್ ಬೋನ್ ಏನು ಅನ್ನುವಂಥದ್ದನ್ನ ಮೇಡಮ್ ಶೇರ್ ಮಾಡ್ತಾರೆ. ಸೀಕ್ರೆಟ್ ಏನು ಅನ್ನುವಂಥದ್ದನ್ನ ಕೂಡ ತಿಳಿಸ್ಕೊಡ್ತಾರೆ. ಹಾಗಾಗಿ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಎಸ್ ಮೇಡಮ್, ನಿಮ್ಮನ್ನ ಕೋಸ್ಟ್ ಮಾಡಿದ್ದೀನಿ. ಓವರ್ ಟು ಯು ಯಶೋಧ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಅಪರ್ಚುನಿಟಿ. ಆಕ್ಚುಲಿ ನನಗೆ ಫಸ್ಟ್ ಟೈಮು ಒಂದು 1000 ಮಿಲೇನಿಯರ್ ಗ್ರೂಪ್ ಅಲ್ಲಿ ನನಗೊಂದು ಮಾತಾಡೋದಕ್ಕೆ, ನನ್ನ ಒಂದು ಒಪಿನಿಯನ್ ಶೇರ್ ಮಾಡ್ಕೊಳ್ಳೋದಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರೋ ಎಲ್ಲ ಅಪ್ಲೈನ್ಸ್ ರಾಜೇಶ್ ಸರ್, ಕಿಶೋರಿ ಮ್ಯಾಮ್, ಗಣೇಶ್ ಸರ್, ಜೊತೆಗೆ ಸಂತೋಷ್ ಶೆಟ್ಟಿ ಸರ್, ಮಂಜುನಾಥ್ ಶೆಟ್ಟಿ ಸರ್ಗೆ ಸ್ಪೆಷಲಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾನೇ ಖುಷಿ ಆಗ್ತಿದೆ. ಎಸ್, ಆಕ್ಚುಲಿ ನಾನು ಮೋದಿಕೇರ್ ಒಳಗಡೆ ಬಂದಿದ್ದು ಒಂದು ಪ್ರಾಡಕ್ಟ್ ಗೆ, ಒಂದು ಸ್ಕಿನ್ ಪ್ರಾಬ್ಲಮ್ಗೋಸ್ಕರ ಬಂದಿದ್ದು. ಯಾಕೆಂದ್ರೆ ನಾನಿವತ್ತು ಪ್ರಾಡಕ್ಟ್ ಅಷ್ಟೇ ಆಕ್ಚುಲಿ ನಾನು ನೋಡಿದ್ದು. ಮೋದಿಕೇರ್ ಅವಕಾಶ ಈ ತರ ಬೆಳಿಬಹುದು, ಫಾರಿನ್ ಟ್ರಿಪ್ ಹೋಗ್ಬೋದು, ಇದು ಯಾವ್ದು ನಂಗೆ ಗೊತ್ತಿಲ್ಲ. ಬಟ್ ನಾನ್ ಬಂದಿದ್ದು ಪ್ರಾಡಕ್ಟಿಗೋಸ್ಕರ. ನನ್ನ ಸ್ಕಿನ್ ತುಂಬಾ ಚೆನ್ನಾಗಾಯ್ತು ಇತ್ತು. ಯಾಕೆಂದ್ರೆ ನನ್ ಪಿಂಪಲ್ ಆಕ್ಚುಲಿ ಬಂದಿದ್ದು ಡಿಟ್ಯಾಕ್ಸ್. ಆಕ್ಚುಲಿ ನನ್ ತುಂಬಾನೇ ಫೇವರೇಟ್ ಪ್ರಾಡಕ್ಟ್ ಡಿಟ್ಯಾಕ್ಸ್ ಕ್ಲೆನ್ಸಿಂಗ್ ಜೆಲ್, ನೀಮನ್ ರೋಸ್ ಮಿರಿ, ಬಟ್ ಟ್ರೀ ಆಯಿಲ್ ವೆರಿ ಗುಡ್ ರಿಸಲ್ಟ್ ಸಿಗ್ತಾ ಹೋಯ್ತು. ಅದಾದ ನಂತರ ನನಗೆ ಖುಷಿ ಆಯ್ತು. ಪ್ರಾಡಕ್ಟ್ ಶೇರ್ ಮಾಡ್ತಾ ಆಲ್ರೆಡಿ ಇವತ್ತು ಫಾರಿನ್ ಟ್ರಿಪ್ ಹೋಗಿ ಬಂದಿನಿ. 4ನೇ ದೇಶಕ್ಕೆ ಫಾರಿನ್ಗೆ ಹೋಗ್ತಾ ಇದ್ದೀನಿ, ಮಲೇಷ್ಯಾಕ್ಕೆ. ನೆಕ್ಸ್ಟ್ ಆಲ್ರೆಡಿ ನಾನು ಲಕ್ಷಾಧಿಪತಿ ಆಗಿದ್ದೀನಿ, ಲಕ್ಷಾಧಿಪತಿನೂ ಕೂಡ ಕ್ರಿಯೇಟ್ ಮಾಡಿದ್ದೀನಿ. ನಾನು ಕಾರ್ ತಗೊಂಡಿದ್ದೀನಿ. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಪ್ರಾಡಕ್ಟ್ ಯೂಸ್ ಮಾಡಿ ಜಸ್ಟ್ ಶೇರ್ ಮಾಡೋದ್ರಿಂದ ಇಷ್ಟೆಲ್ಲ ಆಗಿದೆ. ಹಾಗಾಗಿ ನಾನು ಇದನ್ನ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ಆಕ್ಚುಲಿ ನಾನು ರಿಟೈಲ್, ಆಕ್ಚುಲಿ ನನಗೆ ರಿಟೈಲ್ ಇಳಿದಿದ್ದು ಯಾಕೆ ಅಂತಂದ್ರೆ, ನಾವು ಅವಕಾಶ ಅಂದ್ರೆ ಮೋದಿಕೇರ್ ಅವಕಾಶದೊಳಗಡೆ ಬಂದಾಗ ನಾನು ಸರ್ ವಿಡಿಯೋ ಆಫ್ ಮಾಡಿ ಶೇರ್ ಮಾಡ್ಲಾ? ಎಸ್ ಸರ್. ಓಕೆ, ಮೇಡಮ್ ನಿಮ್ ಕಂಫರ್ಟೇಬಲ್ ಶೇರ್ ಮಾಡ್ಬೇಕಾದಾಗ ನೀವು ಪ್ಲಾನ್ ಮಾಡ್ಕೊಳ್ಳಿ. ಎಸ್ ಸರ್, ಎಸ್ ಸರ್. ಆಕ್ಚುಲಿ ನಾನು ವಿಡಿಯೋ ವಿಡಿಯೋ ಆಫ್ ಮಾಡ್ಕೊಂಡೆ ಮಾಡಿ. ನಿಮಗೆ ನೆಟ್ವರ್ಕ್ ಇಶ್ಯೂಸ್ ಇದ್ದಿದ್ರೆ ಹಂಗೆ ಬರಲಿ, ನೋ ಪ್ರಾಬ್ಲಮ್. ಎಸ್ ಸರ್, ಎಸ್ ಸರ್, ಎಸ್ ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಶೇರಿಂಗ್ ಆಗಿದೆ ಅಂತ ಅನ್ಕೊಂತೀನಿ. ಎಸ್, ಶೇರಿಂಗ್ ಆಗಿದೆಯಲ್ಲ ಸರ್? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಆಕ್ಚುಲಿ ನಿಜವಾಗೂ ಕೂಡ ಮೋದಿಕೇರ್ ಸಿಕ್ಕಿದಾಗ ನಾನು ಒಂಥರ ಅದ್ಭುತ, ಏನೋ ಒಂದು ಅದ್ಭುತ ಅವಕಾಶ, ಅದ್ಭುತ ಪ್ರಾಡಕ್ಟ್ ಸಿಕ್ಕಿದೆ ಅಂತ ನಾನು ಫೀಲ್ ಮಾಡಿರೋ ಅಂತದ್ದು. ನಿಜವಾಗೂ ಕೂಡ ಖುಷಿ ಆಗ್ತಿದೆ.
ಪವರ್ ಆಫ್ ಮೋದಿಕೇರ್ ಬಿಸ್ನೆಸ್. ಆಕ್ಚುಲಿ ಮೋದಿಕೇರ್ ಅಂತಂದ್ರೆ ಒಂಥರ ಪವರ್. ಆಕ್ಚುಲಿ ಇದನ್ನ ನಾನು ಪವರ್ಗೆ ಹೋಲಿಕೆ ಮಾಡಿರೋಂಥದ್ದು. ಬಟ್ ಇಲ್ಲಿ ಟೂ ಟೈಪ್ ಆಫ್ ಬಿಸ್ನೆಸ್ ನ ನೋಡ್ಬೋದು. ಬಿಸ್ನೆಸ್ ಅಂದಾಗ ಇಲ್ಲಿ ಸ್ಪಾನ್ಸರಿಂಗು ಇದೆ, ಪ್ರಾಡಕ್ಟು ಇದೆ. ಬಟ್ ನಾವಿಲ್ಲಿ ಪ್ರಾಡಕ್ಟ್ ಆಕ್ಚುಲಿ ನಾನು ಒಂದ್ ವೇ ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಸ್ಪಾನ್ಸರಿಂಗ್ ದ ನೆಕ್ಸ್ಟ್ ನೋಡೋಣ. ಬಟ್ ನಾನು ಪ್ರಾಡಕ್ಟ್ಸ್ ಬಗ್ಗೆ ಶೇರ್ ಮಾಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಇದು ಒಂದು ನಮ್ಮ ಬಿಸ್ನೆಸ್ ಅಲ್ಲಿ ಎರಡು ಅಂದ್ರೆ ಒಂದು ಪ್ರಾಡಕ್ಟ್, ಒಂದು ಸ್ಪಾನ್ಸರಿಂಗ್. ಒಂದು ಗಾಡಿ ಮುಂದೆ ಹೋಗ್ಬೇಕು ಅಂತಂದ್ರೆ, ಒಂದು ಸಕ್ಸಸ್ ಜರ್ನಿ ಮುಂದೆ ಹೋಗ್ಬೇಕಂತಂದ್ರೆ ಎರಡು ವೇ ಇದೆ. ಅದರಲ್ಲಿ ಒಂದು ಪ್ರಾಡಕ್ಟ್, ಒಂದು ಸ್ಪಾನ್ಸರಿಂಗ್, ಇನ್ನೊಬ್ರಿಗೆ ಅವಕಾಶ ಕೊಡುವಂಥದ್ದು. ಬಟ್ ನಾನ್ ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಾ ಹೋದಾಗ ಫಸ್ಟ್ ನನಗೆ ಬಿಲೀಫ್ ಬಗ್ಗೆ ಮಾತಾಡಕ್ ಪಡ್ತೀನಿ. ಯಾಕೆಂದ್ರೆ ನನಗೆ ನಂಬಿಕೆ ಫಸ್ಟ್. ಮೊದ್ಲು ಯಾವುದೇ ಒಂದು ಬಿಸ್ನೆಸ್ ಆಗಿರ್ಬೋದು, ಲೈಫ್ ಅಲ್ಲಿ ಏನೇ ಆಗಿರ್ಬೋದು, ಫಸ್ಟ್ ನಮಗೆ ನಂಬಿಕೆ ಬೇಕು. ಆ ನಂಬಿಕೆ ಇದ್ದಾಗ ಮಾತ್ರ ನಾವು ಈಸಿಯಾಗಿ ಸಕ್ಸಸ್ ಆಗ್ಬೋದು. ಬಟ್ ಆದ್ರೆ ಮೋದಿ ಕೇರಲ್ಲಿ ಸ್ಪೆಷಲಿ ನಮ್ಗೆ ಯಾವ ತರ ನಂಬಿಕೆ ಇರ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನನಗೆ ಫಸ್ಟ್ ನಾನು ಇಲ್ಲಿ ತಗೊಂಡಿದ್ದು ಸೆಲ್ಫ್ ಬಿಲೀಫ್. ಯಾಕೆಂದ್ರೆ ನನಗೆ ಫಸ್ಟ್ ನನ್ನ ಮೇಲೆ ನಂಬಿಕೆ ಬಂತು. ಒಂದು ಜನ ಪ್ರಾಡಕ್ಟ್ ಹೇಳಿದಾಗ ನಮ್ಮ ಅಪ್ಲೈನು, ನಾನ್ ಫಸ್ಟ್ ಪ್ರಾಡಕ್ಟ್ ಯೂಸರ್ ಆಗಿ ಬಂದು ಆಮೇಲೆ ಮೋದಿಕೇರ್ ಒಳಗಡೆ ಬಂದಿದ್ದು. ಪ್ರಾಡಕ್ಟ್ ಯೂಸ್ ಮಾಡಿದಾಗ ಎಸ್, ನಾನು ಆಕ್ಚುಲಿ ಹೊರ್ಗಡೆನೂ ಕೂಡ ಸಾಕಷ್ಟು ಪ್ರಾಡಕ್ಟ್ ಯೂಸ್ ಮಾಡಿದ್ದೆ, ಬಟ್ ಅಲ್ಲಿ ನಂಗೆ ರಿಸಲ್ಟ್ ಇರ್ಲಿಲ್ಲ. ಬಟ್ ಇಲ್ಲಿ ಹೇಳಿದಾಗ ಒಬ್ಬ ವ್ಯಕ್ತಿ ಹೇಳ್ತಿದ್ದಾರೆ ಅಂದಾಗ ನಾನು ನಂಬಬೇಕು ಅನಿಸ್ತು. ನಾವು ನಂಬಿಕೆ ಇಟ್ಟೆ. ಫಸ್ಟ್ ನಂಬಿಕೆ ಅವ್ರ ಮೇಲೆ, ಫಸ್ಟ್ ನನ್ ಮೇಲೆ ನಾನೇ ನಂಬಿಕೆ ಇಟ್ಟೆ, ಎಸ್ ರಿಸಲ್ಟ್ ಸಿಗುತ್ತೆ ಅಂತ. ನೆಕ್ಸ್ಟ್ ಅಪ್ಲೈನ್ ಮೇಲೆ ಮೋದಿಕೇರ್ ಅವಕಾಶ ಅಂತ ಬಂದಾಗ ಇಲ್ಲಿ ಅಪ್ಲೈನ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಆಕ್ಚುಲಿ ಇವರೇ ನಮ್ಗೆ ಮೇನ್ ಒಂದು ರೋಲ್ ನ ಪ್ಲೇ ಮಾಡೋ ಅಂತದ್ದು. ನನ್ನ ಅಪ್ಲೈನ್ ಅಂತಂದ್ರೆ ನನ್ನ ಎರಡನೇ ತಾಯಿಗೆ ಹೋಲಿಕೆ ಮಾಡ್ತೀನಿ. ಯಾಕೆಂದ್ರೆ ನನ್ನ ತಂದೆ ತಾಯಿ ಖಂಡಿತವಾಗೂ ನನಗೆ ಜೀವ ಕೊಟ್ಟಿದ್ದಾರೆ. ನನ್ ಥ್ಯಾಂಕ್ಸ್, ಯಾವತ್ತೂ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆದ್ರೆ ಮೋದಿಕೇರ್ ಅಪ್ಲೈನ್ ಅಂದ್ರೆ ಒಂದು ಕನಸುಗಳ ಬಗ್ಗೆ. ಇವತ್ತು ನಮ್ಗೆ ಏನು ಕನಸಿರ್ಲಿಲ್ಲ, ಬಟ್ ಇವತ್ತು ಇಷ್ಟೆಲ್ಲ ಅಚೀವ್ ಮಾಡ್ತಿದೀವಿ, ಇಟ್ಕೊಂಡಿದೀವಿ. ಫಾರಿನ್ಗೆ ಹೋಗ್ಬೇಕು, ಲಕ್ಷಾರ್ನು ಮಾಡ್ಬೇಕು, ತಂದೆ ತಾಯಿ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೋಬೇಕು, ತುಂಬಾ ಜನಗಳಿಗೆ ಸೇವೆ ಮಾಡ್ಬೇಕು ಅಂತ ಏನಾದ್ರೂ ಒಂದು ಡ್ರೀಮ್ ಇಟ್ಕೊಂಡಿವಿ ಅಂದ್ರೆ ಅದಕ್ಕೆ ಕಾರಣ ನನ್ನ ಅಪ್ಲೈನ್, ನನ್ನ ಗ್ರೇಟ್ ಮೆಂಟರ್ ಬಿ ಮಂಜುನಾಥ್ ಶೆಟ್ಟಿ ಸರ್, ಮಮತಾ ಮೇಡಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಅವ್ರ ಮೇಲೂ ಕೂಡ ನಂಬಿಕೆ ಇಟ್ಕೊಂಡೆ. ಆಕ್ಚುಲಿ ಕಂಪನಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ತುಂಬಾ ಖುಷಿ ಆಗುತ್ತೆ. ಇವತ್ತು 75 ವರ್ಷದಿಂದ ನಮ್ಮ ಇಂಡಿಯಾದಲ್ಲಿ 30 ವರ್ಷ ಕಂಪ್ಲೀಟ್ ಆಗಿದೆ. ನಮ್ಮ ಪ್ರತಿಯೊಂದು ಕೂಡ ಬ್ಯಾಕ್ ಗ್ರೌಂಡ್ ಇದೆ, IDSA ಪರ್ಮಿಷನ್ ಪಡ್ಕೊಂಡಿದೆ. ಜೊತೆಗೆ ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಸಮೀರ್ ಮೋದಿ ಸರ್ ಒಂದು ಸಿಗ್ನೇಚರ್ ಮುಖಾಂತರ ಕೊಟ್ಟಿದ್ದಾರೆ. ಜೊತೆಗೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇಂಡಿಯನ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಬಟ್ ಇಲ್ಲಿ ತುಂಬಾ ಜನ ಅಚೀವ್ಮೆಂಟ್ ಆಗಿದ್ರು, ಬೆಳೆದಿದ್ರು. ಯಾಕೆ ಅಂತಂದ್ರೆ ಒಬ್ಬ ಹೋಟೆಲ್ ಡಿಪಾರ್ಟ್ಮೆಂಟ್ ಅವರು ಕೂಡ ಬೆಳೆದಿದ್ರು, ಇಲ್ಲಿ ಇಸ್ರೋದಲ್ಲಿ ಸೈಂಟಿಸ್ಟ್ ಆಗಿರೋ ವ್ಯಕ್ತಿನೂ ಬೆಳೆದಿದ್ರು. ಎಸ್, ಇಷ್ಟು ಚೆನ್ನಾಗಿದೆ ಕಂಪನಿ ಬ್ಯಾಕ್ ಗ್ರೌಂಡ್ ಅಂತ ನನಗೆ ಖಂಡಿತ ಕಂಪನಿ ಮೇಲೆ ಒಂದು ದೊಡ್ಡ ಬಿಲೀಫ್ ಬಂತು. ನೆಕ್ಸ್ಟ್ ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾನೇ ಖುಷಿ ಆಯ್ತು. ನಾನು ಸ್ಟಾರ್ಟ್ ಮಾಡಿದೆ, ಒಂದು ವೀಕ್ ಅಲ್ಲೇ ನನಗೆ ಪಿಂಪಲ್ ಕ್ಲಿಯರ್ ಆಗ್ತಾ ಹೋಯ್ತು. ಯಾಕೆಂದ್ರೆ ಆಮೇಲೆ ಅನ್ನಿಸ್ತು ಎಸ್, ತುಂಬಾ ಪ್ರಾಡಕ್ಟ್ಸ್ ಗಳಿದೆ, ಇಲ್ಲಿ ಪ್ರಾಡಕ್ಟ್ಸ್ ಬಗ್ಗೆ ನಾನು ಸರ್ಚ್ ಮಾಡ್ಬೇಕು. ಯಾಕೆ ಅಂತಂದ್ರೆ ಇವತ್ತು ಎಷ್ಟೋ ಜನಗಳು ನಾವು ನನಗೊಬ್ರು ಕೇಳಿದ್ರು, ಇವತ್ತು ಕ್ಯಾಲ್ಸಿಯಂ ಇದೆ, ಹೊರ್ಗಡೆನೂ ಇದೆ, ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ, ನೀವೇ ಹೇಗೆ ಸಜೆಸ್ಟ್ ಮಾಡ್ತೀರಾ, ಹೆಂಗ್ ಸಜೆಸ್ಟ್ ಮಾಡ್ತೀರಾ ಅಂತ ನಂಗೆ ಕೇಳಿದ್ರು. ನನಗನ್ನಿಸ್ತು. ಆಮೇಲೆ ನಾನು ಕಂಪನಿಲಿ ಕುತ್ಕೊಂಡು ಟ್ರೈನಿಂಗ್ ತಗೊಂಡೆ. ಅಂದ್ರೆ ಕ್ಯಾಲ್ಸಿಯಂ ಅಲ್ಲಿ ಏನಿದೆ, ಅದರಲ್ಲಿ K27 ಕೆಲವೊಂದು ತುಂಬಾ ಯುನಿಕ್ ಇದಿದೆ. ಜೊತೆಗೆ ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಂದ ಪರ್ಮಿಷನ್ ತಗೊಂಡಿದೆ. ಇದಕ್ಕೇನು ನಾವು ಭಯ ಪಡ್ಬೇಕಾಗಿಲ್ಲ. ನಾವು ಜಸ್ಟ್ ಇದ್ರ ಮಾರ್ಗದರ್ಶನ ತಗೊಂಡು ಒಬ್ಬ ಲೇಡೀಸಿಗೆ ಎಷ್ಟು ಬೇಕಾಗಿದೆ, ಜೆಂಟ್ಸ್ ಇದ್ರ ಬಗ್ಗೆ ನಾಲೆಡ್ಜ್ ತಗೊಂಡ್ರೆ ಸಾಕು. ಪ್ರಾಡಕ್ಟ್ ತುಂಬಾ ಚೆನ್ನಾಗಿತ್ತು. ಇದರಲ್ಲಿ ಎಷ್ಟು ಕೆಟಗರಿ ಪ್ರಾಡಕ್ಟ್ ಇದೆ: ಹೋಮ್ ಕೇರ್, ಲ್ಯಾಂಡ್ರಿ ಕೇರ್, ಕಲರ್ ಕಾಸ್ಮೆಟಿಕ್ಸ್, ಹೆಲ್ತ್ ಕೇರ್, ಅಗ್ರಿಕಲ್ಚರ್, ಫುಡ್ ಅಂಡ್ ಬೇವರೇಜ್, ಆಟೋ ಕೇರ್, ಈ ತರ ಎಲ್ಲ ಕೆಟಗರಿ ಪ್ರಾಡಕ್ಟ್ಸ್ ಗಳು ತುಂಬಾನೇ ಚೆನ್ನಾಗಿತ್ತು. ಇದರಲ್ಲಿ ಪ್ರಾಡಕ್ಟ್ ಬಗ್ಗೆ ನಾನು ಬಿಲೀವ್ ಮಾಡಿದೆ, ನಂಬಿಕೆ ಇಟ್ಟೆ. ಜೊತೆಗೆ ಇವಾಗ ತುಂಬಾ ಜನ ಇವತ್ತು ನಾವು ಹೊರ್ಗಡೆ ಹೋಗ್ತೀವಿ, ಒಂದು ಹೋಮ್ ಮೀಟಿಂಗ್ ಮಾಡ್ತೀವಿ, ಒಂದೆರಡು ಪ್ರಾಡಕ್ಟ್ ಡೆಮೋ ಮಾಡ್ತೀವಿ. ಅವಾಗ ಫಸ್ಟ್ ನಾನ್ ಅನ್ಕೊಂಡಿದ್ದಷ್ಟೇ, ಯಾಕೆಂದ್ರೆ ನನ್ ಪ್ರಾಡಕ್ಟ್ ಮೇಲೆ ನನಗೆ ನಂಬಿಕೆ ಇದೆ, ತುಂಬಾ ಚೆನ್ನಾಗಿದೆ. ಫಸ್ಟ್ ನಾನೇನ್ ಮಾಡ್ತಿದ್ದೆ, ಪ್ರಾಡಕ್ಟ್ ಜನಗಳಿಗೆ ಶೇರ್ ಮಾಡಕ್ ಹೋದಾಗ ಫಸ್ಟ್ ಅವ್ರು ತಗೊಂತಾರೆ ಅಂತ ಒಂದ್ ಬ್ಲೈಂಡ್ ಬಿಲೀವ್ ಮಾಡ್ಬಿಡ್ತಿದ್ದೆ, ನಂಬಿಕೆ ಇಡ್ತಿದ್ದೆ. ಅವಾಗ ನಿಜವಾಗೂ ಕೂಡ ಕಸ್ಟಮರ್, ಯಾಕೆಂದ್ರೆ ನಾನು ಇಲ್ಲಿ ಸ್ಪಾನ್ಸರಿಂಗ್ ಇಲ್ಲ, ಬಟ್ ನಾನು ಪ್ರಾಡಕ್ಟ್ ಬಗ್ಗೆ ಹೇಳೋದ್ರಿಂದ ಕಸ್ಟಮರ್ ಮೇಲೂ ನಂಬಿಕೆ ಇಡ್ತಿದ್ದೆ. ನೆಕ್ಸ್ಟ್ ಕನ್ಸಲ್ಟೆಂಟ್ ಮೇಲೂ ಕೂಡ ನಾನು ಬಿಲೀವ್ ಮಾಡ್ತಾ ಹೋಗ್ತಿದ್ದೆ. ಒಂದು ಬಿಲೀವ್ ಬಂತು ನಂಗೆ, ಮೋದಿ ಕೇರ್ ಇಷ್ಟೆಲ್ಲ ಚೆನ್ನಾಗಿದೆ, ಇಷ್ಟೆಲ್ಲ ಆಗ್ತಿದೆ, ಎಸ್ ಅಂತ ನಾನೊಂದು ಸ್ಟ್ಯಾಂಡ್ ನ ತಗೊಂಡೆ. ನೆಕ್ಸ್ಟ್ ಏನ್ ಮಾಡಿದೆ, ನಾನು ಪ್ರಾಡಕ್ಟ್ ಗಳನ್ನ ಶೇರ್ ಮಾಡ್ತಾ ಹೋದೆ. ಜನಗಳಿಗೆ ಪ್ರಾಡಕ್ಟ್ ನ ಶೇರ್ ಮಾಡ್ತಾ, ಹೇಗೆ ಶೇರ್ ಮಾಡ್ತೀವಿ, ಯಾವುದೇ ಒಂದು ಚೆನ್ನಾಗಿದೆ ಅಂತಂದ್ರೆ
ಫಸ್ಟ್ ನಾವೇನ್ ಮಾಡ್ತೀವಿ, ನಮ್ಮ ಫ್ಯಾಮಿಲಿಗೆ ಹೇಳೋದ್ಕಿಂತ ಮುಂಚೆ ನಾನ್ ಮಾತ್ರ ನನ್ನ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡ್ತಾ ಹೋದೆ. ನನ್ನ ಫ್ರೆಂಡ್ ಸರ್ಕಲ್ ಫಸ್ಟ್ ಸರ್ಕಲ್ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ತಾ ಹೋದೆ. ಎಸ್, ಖಂಡಿತ. ಯಾಕೆಂದ್ರೆ ಫ್ರೆಂಡ್ ಸರ್ಕಲ್ ಶೇರ್ ಮಾಡಿದಾಗ ಕೆಲವೊಬ್ರು ಬರ್ತಾರೆ, ಕೆಲವೊಬ್ರು ಬರಲ್ಲ. ನಾನೇನ್ ಮಾಡ್ದೆ, ತುಂಬಾ ಫ್ರೆಂಡ್ಸ್ ಏನೇ ಒಂದಾದ್ರೂ ಕೂಡ ಇಲ್ಲ ಜೈ ಅನ್ನೋರು ಕೆಲವೊಬ್ರು ಮಾತ್ರ ಪ್ರಾಡಕ್ಟ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಕೆಲವೊಬ್ರು ಫ್ರೆಂಡ್ಸ್ ನ ಫಾಲೋ ಅಪ್ ಮಾಡ್ತಾ ಹೋದೆ, ಇವಾಗ ಅವ್ರ ಪ್ರಾಡಕ್ಟ್ ನ ಯೂಸ್ ಮಾಡಕ್ ಬರ್ತಿದ್ದಾರೆ. ಫಸ್ಟ್ ಫ್ರೆಂಡ್ ಸರ್ಕಲ್ ಶೇರ್ ಮಾಡಿದೆ. ಸೆಕೆಂಡ್ ರಿಲೇಟಿವ್, ನಂಗೆ ತುಂಬಾ ಖುಷಿ ಆಯ್ತು. ಎಸ್, ಫ್ರೆಂಡ್ ಸ್ವಲ್ಪ ಜನ ತಾಂದ್ರೆ ಪರವಾಗಿಲ್ಲ, ನನ್ ರಿಲೇಟಿವ್ ಹೇಳ್ಬೋದಲ್ಲ ಅಂತ. ಖಂಡಿತ ನಂಗೆ ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ಹೇಳಿದ್ದೆ ನನ್ನ ರಿಲೇಟಿವ್ ಅಂತ ಅಂದ್ರೆ ನನ್ನ ಸಿಸ್ಟರ್ಗಳಿಗೆ ಅವ್ರದ್ದು ಅಡಿಕೆ ತೆಂಗಿನ ತೋಟ ಇತ್ತು. ಫಸ್ಟ್ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ ಅಗ್ರಿಕಲ್ಚರ್ ಇಂದ. ನನ್ ರಿಲೇಟಿವ್ ಹೇಳ್ದಾಗ ಖಂಡಿತವಾಗೂ ಖುಷಿ ಆಗ್ತಿದೆ. ಅವ್ರ ಮನೆಗ್ ಬೇಕಾಗಿರೋ ಅಂತ ಅಡಿಕೆ ತೋಟಕ್ಕೆ, ತೆಂಗಿಗೆ, ಬಾಳಿಗೆ ಎಷ್ಟು ರಿಸಲ್ಟ್ ಬಂತ. ಆಕ್ಚುಲಿ ತುಂಬಾ ಖುಷಿ ಆಯ್ತು. ಫಸ್ಟ್ ನನ್ ಮನೆಗೂ ಕೂಡ ನಾನು ಕಲ್ಲಂಗಡಿಗೆ ಯೂಸ್ ಮಾಡಿದೆ, 16 kg ಅಷ್ಟು ರಿಸಲ್ಟ್ ಬಂತು. ಯಾಕೆ ನನ್ನ ರಿಲೇಟಿವ್ ಅಂದಾಗ ನನ್ನ ತಂದೆ ತಾಯಿಗೂ ಕೂಡ ಅವ್ರು ನನ್ ಮೇಲೆ ನಂಬಿಕೆ ಇಟ್ಟು ಪ್ರಾಡಕ್ಟ್ ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಎಸ್, ಮೋದಿಕೇರಲ್ಲಿ ಮತ್ತೊಂದು ಕಾನ್ಫಿಡೆಂಟ್ ಬಂತು ನನಗೆ. ಅದಾದ ನಂತರ ನೈಬರ್ಸ್, ಅಕ್ಕಪಕ್ಕದವ್ರಿಗೆ. ಯಾಕೆ ಅಂತಂದ್ರೆ ತುಂಬಾ ಅಕ್ಕಪಕ್ಕ, ಆಕ್ಚುಲಿ ನಮ್ಮ ಮನೆಯಿಂದ ನನ್ ಬಸ್ ಸ್ಟಾಪಿಗೆ ಹೋಗೋದು 1 ಕಿಲೋಮೀಟರ್ ಆಗುತ್ತೆ, ಹತ್ತತ್ರ ಒಂದ್ 5 to 7 minutes. ಬಟ್ ಹೋಗುವಾಗ ಯಾಕೆಂದ್ರೆ ನಂದೊಂಥರ ಇದು ಅಕ್ಕಪಕ್ಕದವ್ರಿಗೂ ಹೇಳ್ತಿದ್ದೆ. ಕೆಲವೊಬ್ರೆಲ್ಲ ಪ್ರಾಡಕ್ಟ್ ಒಂದ್ ಪೇಸ್ಟ್ ತಗೊಳ್ಳೋರು, ಕೆಲವೊಂದ್ಸಲ ನನ್ ಮೇಕಪ್ ಮಾಡ್ಕೊಂಡು ಹೋದಾಗ ಏನೋ ಒಂದು ಅವಳು ಪಿಂಪಲ್ ಕ್ಲಿಯರ್ ಆಗ್ತಿದೆ ಅಂತ ಕೆಲವೊಂದ್ ಪ್ರಾಡಕ್ಟ್ ರಿಲೇಟಿವ್ ಹೇಳಿದಾಗ ಬಿಲೀವ್ ಮಾಡ್ತಾ ಹೋದ್ರು. ನೆಕ್ಸ್ಟ್ ಖುಷಿ ಆಗ್ತಿದೆ ಸೋಷಿಯಲ್ ಮೀಡಿಯಾ. ಆಕ್ಚುಲಿ ನಿಜವಾಗೂ ಇವತ್ತು ತುಂಬಾನೇ ಪ್ರತಿಯೊಬ್ರು ಕೂಡ ಫಾಸ್ಟ್ ಆಗಿ ತುಂಬಾ ಜನಗಳಿಗೆ, ತುಂಬಾ ದೂರದಲ್ಲಿರೋರಿಗೆ, ಬೇರೆ ಕಡೆ ಇರೋರಿಗೆ ಎಲ್ಲರಿಗೂ ರೀಚ್ ಮಾಡ್ತಿದೆ ಅಂತಂದ್ರೆ ಇದು ಸೋಷಿಯಲ್ ಮೀಡಿಯಾ ಅಂತಂದ್ರೆ ಜಸ್ಟ್ ನಾನು ವಾಟ್ಸಪ್ ಅಲ್ಲಿ ಶೇರ್ ಮಾಡ್ತಾ ಹೋದೆ. ನನ್ಗೆ ಏನ್ ರಿಸಲ್ಟ್ ಬಂದಿದೆ, ನಂದು ಅಗ್ರಿಕಲ್ಚರ್ ರಿಸಲ್ಟ್ ಬರ್ತಿತ್ತು, ಅಡಿಕೆಗೆ ಬಾಳೆಗೆಲ್ಲ ಸಖತ್ ರಿಸಲ್ಟ್ ಬರ್ತಿತ್ತು, ಅದನ್ನ ಶೇರ್ ಮಾಡ್ತಾ ಇದ್ದೆ. ನೆಕ್ಸ್ಟ್ ನಂದು ಮುಖದಲ್ಲಿರೋ ಪಿಂಪಲ್ ಜೊತೆ ಇದನ್ನ ಶೇರ್ ಮಾಡ್ತಿದ್ದೆ. ಪೇಸ್ಟ್ ಬಗ್ಗೆ ರಿಸಲ್ಟ್ ಉಳ್ಕಲ್ ಬಂದಿರೋದನ್ನ ಶೇರ್ ಮಾಡ್ತಾ ಇದ್ದೆ. ಎಷ್ಟೋ ಜನಗಳಿಗೆ ಕ್ಯಾಲ್ಸಿಯಂ ಇಂದಾನೇ ರಿಸಲ್ಟ್ ಬಂದಿರೋರಿದ್ರು, ಅದನ್ನ ಶೇರ್ ಮಾಡ್ತಾ ಇದ್ದೆ. ಬಟ್ ಶೇರ್ ಮಾಡ್ತಾ ತುಂಬಾನೇ ಖುಷಿ ಆಯ್ತು. ಸೋಷಿಯಲ್ ಮೀಡಿಯಾದಿಂದನೂ ಕೂಡ ನನಗೆ ಆರ್ಡರ್ ಬರ್ತಾ ಹೋಯ್ತು. ಅದನ್ನ ಯಾವ ತರ ಶೇರ್ ಮಾಡ್ತಿದ್ದೆ ಅಂತ ನಿಮಗೆ ಒಂದು ಸೀಕ್ರೆಟ್ ನ ಬಿಟ್ಕೊಡಕ್ ಇಷ್ಟಪಡ್ತೀನಿ. ಮಂತ್ಲಿ ಆಫರ್ದು ಬೆನಿಫಿಟ್ ಬರ್ತಾ ಇತ್ತು. ಆಕ್ಚುಲಿ ಮಂತ್ಲಿ ಆಫರ್ ಬೆನಿಫಿಟ್ ಏನೆಲ್ಲ ಬರ್ತಿತ್ತು, ಆಕ್ಚುಲಿ ಖುಷಿ ಆಗ್ತಿದೆ. ರೀಪರ್ಚೇಸ್ ಆಫರ್ 10%, ಜೊತೆಗೆ ಮೆಗಾ ಸೇಲ್ 70% ತನಕ ಬರ್ತಿತ್ತು. ಅಗ್ರಿ ಆಫರ್ ಬರ್ತಾ ಇತ್ತು, ಎನ್ವಿರಾಚಿಪ್ ಆಫರ್ ಬರ್ತಿತ್ತು, ಶೇಪ್ ಶಿಫ್ಟ್ ಆಫರ್ ಬರ್ತಿತ್ತು. ಇನ್ನೂ ಕೂಡ ಬೇರೆ ಬೇರೆ ಆಫರ್ಸ್ ಇತ್ತು. ಒಂದು ಕಲರ್ ಕಾಸ್ಮೆಟಿಕ್ಸ್ ಅಲ್ಲಿ ಆಫರ್ಸ್ ಇತ್ತು. ಈ ತರ ಆಫರ್ನ ನಾನೇನ್ ಮಾಡ್ತಾ ಇದ್ದೆ, ಫಸ್ಟ್ ಆಫರ್ ಏನಿದೆ ಮಂತ್ ಫಸ್ಟ್ ಅಲ್ಲಿ ಅದನ್ನ ನೋಡ್ತಾ ಇದ್ದೆ. ಅದನ್ನ ನೋಡಿ ಕೆಲವೊಬ್ಬರಿಗೆ ನಾನು ಪರ್ಸನಲಿನೂ ಕೂಡ ಶೇರ್ ಮಾಡ್ತಾ ಇದ್ದೆ. ಆಕ್ಚುಲಿ ನನ್ನ ಸ್ಟೇಟಸ್ ಅಲ್ಲೂ ಕೂಡ ಶೇರ್ ಮಾಡ್ಕೊಂತಿದ್ದೆ. ತುಂಬಾ ಜನಗಳಿಗೆ ನೋಡಿ, ಎಕ್ಸಾಂಪಲ್ ಒಂದು 1800 ನಿಯರ್ಲಿ 2000 ಅಂತ ಶೇಪ್ ಶಿಫ್ಟ್ 699 ಆಫರ್ ಬಿಟ್ರು. ಅವಾಗ ಎಷ್ಟು ಜನ ಖುಷಿ ಆದ್ರು. ತುಂಬಾ ಜನ ಕನ್ಸಲ್ಟೆಂಟು ಕೂಡ ಆ ಸ್ಟೇಟಸ್ ಹಾಕೋದ್ರಿಂದ ಎಷ್ಟೋ ಜನ ಕಸ್ಟಮರ್ ಅಲ್ಲ, ಕನ್ಸಲ್ಟೆಂಟು ಕೂಡ ಎಸ್ ನಮಗೆ ಬೇಕು ವೆಯ್ಟ್ ಲಾಸ್ ಈ ಪ್ರಾಡಕ್ಟ್. ಯಾಕೆಂದ್ರೆ 699 ಅಲ್ಲಿ 2000 ಇಲ್ಲಿ ಎಷ್ಟೊಂದು ಬೆನಿಫಿಟ್ ಅಂತ ಇತ್ತ. ಆ ಕಸ್ಟಮರು ಕೂಡ ಪ್ರಾಡಕ್ಟ್ ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಅದ್ರ ಜೊತೆಗೆ ಕನ್ಸಲ್ಟೆಂಟ್ ಕೂಡ. ಬಟ್ ಈ ಮಂತ್ಲಿ ಆಫರ್ ಅಲ್ಲಿ ತುಂಬಾನೇ ಖುಷಿ ಆಗ್ತಿತ್ತು. ಕೆಲವೊಬ್ರೆಲ್ಲ ಬಿಸ್ನೆಸ್ ಗೆ ಎಂಟ್ರಿ ಆಗ್ತಿರ್ಲಿಲ್ಲ, ಕೆಲವೊಬ್ರೆಲ್ಲ ನನಗೆ ಡಿಸ್ಕೌಂಟ್, ತುಂಬಾ ಜನ ಹೈಫೈ ಕಸ್ಟಮರ್ಸ್ ಇದಾರೆ. ಅವರೆಲ್ಲ ಏನ್ ಮಾಡ್ತಿದ್ರು, ನನಗೆ ಬೇಡ, ನನಗೆ ನೀನು MRP ಗೆ ತಂದ್ಕೊಡಿ ಅಂತಿದ್ರು. ಬಟ್ ಈ ತರ ತಗೊಂಡಾಗ ನಿಜವಾಗೂ ನಂಗೆ ಖುಷಿ ಆಗ್ತಿದೆ. ಬಟ್ ಸಾಕಷ್ಟು ಬೆನಿಫಿಟ್, ನಾನು ರೀಪರ್ಚೇಸ್ ಆಫರ್ ಯೂಸ್ ಮಾಡ್ಕೊಂತಿದ್ದೆ. ನಿಯರ್ಲಿ ಹತ್ತತ್ರ ಒಂದು ನನ್ನ MCA ನಂಬರ್ ಅಲ್ಲಿ ಮೇನ್ಲಿ 100 PV, ಆಕ್ಚುಲಿ ನಾನು 300 PV ತನಕ ಮೇನ್ ಫೋಕಸ್ ಮಾಡ್ತಿರೋದು. ನೆಕ್ಸ್ಟ್ ನಾನ್ ಏನ್ ಮಾಡ್ತಿದ್ದೆ, ನನ್ನ ಫ್ಯಾಮಿಲಿಲಿ ತುಂಬಾ ಜನ ನನ್ನ ಇದಿದ್ದಾರೆ, ಅವರಿಗೂ ಕೂಡ ನಿಯರ್ಲಿ ಅವರು ಕೂಡ ಆರ್ಡರ್ ಇಟ್ಕೊಡ್ತಿದ್ರು, ಅವ್ರ ಹೆಸರಲ್ಲೂ ಕೂಡ ಬಿಲ್ಲಿಂಗ್ ಮಾಡ್ತಿದ್ವಿ. ಈ ತರ ನಾವು ತುಂಬಾ ಆಫರ್ ಪ್ರಮೋಷನ್ಸ್ ನ ಯೂಸ್ ಮಾಡ್ಕಂತ. ಯಾಕೆಂದ್ರೆ ಮೋದಿ ಕೇರ್ ಅಲ್ಲಿ ಇನ್ಕಮ್, ಡೈರೆಕ್ಟ್ ಆಗಿ ಇನ್ಕಮ್ ಬೇರೆ, ಚೆಕ್ ಅಲ್ಲೇ ಬೇರೆ. ಚೆಕ್ ಬರೋದು ನಾವು 1 ತಿಂಗಳು ಫುಲ್ ಕಾಯ್ಬೇಕು. ಬಟ್ ಆದ್ರೆ ನಾವ್ ಇಲ್ಲಿರೋ ಅಂತ ಪ್ರಾಡಕ್ಟ್ ನ ರೀಟೇಲ್ ಮಾಡೋದ್ರಿಂದ ನಮಗೆ ಇಮಿಡಿಯೇಟ್ ಇನ್ಕಮ್ ಬರ್ತಿತ್ತು. ದಿನ ರಿಟೇಲ್ ಮಾಡಿದ್ರೆ ಪ್ರತಿದಿನ ಇನ್ಕಮ್, ವಾರ ಮಾಡಿದ್ರೆ ವಾರ ಸಿಕ್ತಿತ್ತು. ಈ ತರ ನನ್ಗೆ ತುಂಬಾನೇ ಖುಷಿ ಆಗ್ತಿತ್ತು. ಅಗ್ರಿ ಆಫರ್, ಆಕ್ಚುಲಿ ನಾನು ಇವತ್ತು ಮೋದಿ ಕೇರ್ ಅಲ್ಲಿ ಸ್ಟಿಕರ್ ಆಗಿ ನಿಂತಿದೀನಿ ಅಂತಂದ್ರೆ ಫಸ್ಟ್ ಇದ್ದಿದ್ದು ಅಗ್ರಿ ಆಫರ್ ಅಲ್ಲಿ. ಆಕ್ಚುಲಿ ಏನಂತಂದ್ರೆ 10ಕ್ಕೆ 1, 20ಕ್ಕೆ 2, ಈ ತರ 39ಗೆ 6 ಪೀಸ್ ತನಕ ಆರ್ಡರ್ ಕೊಡ್ತಿದ್ರು. ಎಷ್ಟ್ ಖುಷಿ ಆಗ್ತಿತ್ತಂದ್ರೆ ಅಗ್ರಿ ಇಟ್ಕೊಂಡು ಎಷ್ಟೋ ನಾವು ಇವತ್ತು 10,000 20,000 ಎಕ್ಸ್ಟ್ರಾ ಇನ್ಕಮ್ ಬೆನಿಫಿಟ್ ನ ನಾನು ತಗೊಂಡಿದೀನಿ. ಎನ್ವಿರಾಚಿಪ್ ಇವತ್ತು ಎಷ್ಟು ಜನ ಮೊಬೈಲ್ ಯೂಸ್ ಮಾಡ್ತಿದ್ದಾರೆ, ಎಷ್ಟೊಂದ್ ಜನ ಮೊಬೈಲ್ ಇವತ್ತು ಅದರಿಂದ ಎಷ್ಟೆಲ್ಲ ಹಾನಿ ಆಗ್ತಿದೆ. ಇವತ್ತು ನಮಗ್ ಗೊತ್ತಿರೋ ಅಂತ
ಫ್ರೆಂಡ್ಸು, ರಿಲೇಷನ್ಸು ಎಲ್ಲರ ಹತ್ರನು ಎನ್ವಿರೋಚಿಪ್ ಕೊಟ್ಟಿದೀವ ನಾವು. ನನಗೂ ಕ್ವಶನ್ ಮಾಡ್ಕೊಂತ ಇದ್ದೆ. ಎಷ್ಟೋ ಜನಗಳಿಗೆ ನಮಗ್ ಗೊತ್ತಿರೋ ಟೀಚರ್ಸ್ ಇದಾರೆ, ನಮಗ್ ಗೊತ್ತಿರೋ ಫ್ರೆಂಡ್ಸ್ ಇದಾರೆ, ಫ್ಯಾಮಿಲೀಸ್ ಇದಾವೆ, ಇನ್ನು ಅವ್ರಿಗೆ ಯಾರಿಗೂ ರೀಚ್ ಮಾಡ್ತಿಲ್ಲ. ಎಷ್ಟು ಇವತ್ತು ನ್ಯೂ ಜಾಯ್ನಿಗೆ 2 ತಗೊಂಡ್ರೆ 1 ಫ್ರೀ, ಏನು ಓಲ್ಡ್ ಜಾಯ್ನಿಗೆ 3 ತಗೊಂಡ್ರೆ ನಿಜವಾಗ ಈ ತರ ಆಫರ್ ಶೇಪ್ ಶಿಫ್ಟ್ ಸಿಕ್ಕಾಬಟ್ಟ ಆಫರ್ ಪ್ರಮೋಷನ್ ಯೂಸ್ ಮಾಡ್ಕೊಂತಿದ್ದೆ. ಅದರ ನೆಕ್ಸ್ಟ್ ಅದನ್ನ ಯಾವ ತರ ಅಂತ ಇದು ಯಾಕೆಂದ್ರೆ ಒಂದ್ ಕನೆಕ್ಟಿಂಗ್ ಪವರ್ ಆಫ್ ರೀಟೇಲಿಂಗ್ ಆಕ್ಚುಲಿ ನಿಜವಾಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ. ಯಾಕೆಂದ್ರೆ ರೀಟೇಲ್ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಒಂಥರ ಬಹಳ ಖುಷಿ. ನನ್ನ ಕಸ್ಟಮರ್ ಇವತ್ತು 20ರಿಂದ 50 ಜನ ಕಸ್ಟಮರ್ಸ್ ಇದ್ದಾರೆ. ಇವತ್ತು ಅಷ್ಟೇ ಇನ್ನು ನನ್ನ ಕಸ್ಟಮರ್ಸ್ ಇನ್ಕ್ರೀಸ್ ಆಗ್ತಿದ್ದಾರೆ. ಈ ಇನ್ಕ್ರೀಸ್ ಆಗೋದಕ್ಕೆ ಕಾರಣ ಏನಂತಂದ್ರೆ ಇವತ್ತು ಎಷ್ಟೋ ಒಂದು ನನಗ್ ರಿಸಲ್ಟ್ ಬಂದಿದೆ, ನಂದು ವೆಯ್ಟ್ ಲಾಸ್ ಆಗಿದೆ. ವೆಯ್ಟ್ ಲಾಸ್ ದ ಒಂದು ವಿಡಿಯೋ ಮಾಡಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ರೆ ಹಳೆ ಕಸ್ಟಮರ್ ಅಲ್ದಲೆ ಹೊಸ ಕಸ್ಟಮರು ಕೂಡ ನನಗೆ ಕನೆಕ್ಟ್ ಆಗ್ತಾ ಹೋಗ್ತಿದ್ದಾರೆ. ಅದ್ರಿಂದ ಏನಾಗ್ತಿದೆ, ಇನ್ನು ಕೂಡ ನನ್ನ ರಿಟೇಲ್ ಜಾಸ್ತಿ ಆಗ್ತಾ ಇದೆ. ನೆಕ್ಸ್ಟ್ ಸೆಲ್ಫ್ ಮೇಕಪ್ ಇವತ್ತು ಎಷ್ಟೊಂದ್ ಚೆನ್ನಾಗಿದೆ. ನಮ್ಮ ಒಂದು ಪ್ರೈಮರ್ ಆಗಿರ್ಬೋದು, ಬಿಬಿ ಕ್ರೀಮ್ ಆಗಿರ್ಬೋದು, CC ಕ್ರೀಮ್ ಆಗಿರ್ಬೋದು, ಫೌಂಡೇಶನ್ ಆಗಿರ್ಬೋದು, ಇದೆಲ್ಲದೂ ಕೂಡ ಜಸ್ಟ್ ಒಂದು ಮುಖಕ್ಕೊಂದು ಫೇಸ್ ವಾಶ್ ಮಾಡ್ಕೊಂಡು, ಕ್ಲೆನ್ಸಿಂಗ್ ಮಾಡ್ಕೊಂಡು, ಟೋನಿಂಗ್ ಮಾಡ್ಕೊಂಡು, ಜಸ್ಟ್ ಒಂದು ಮಾಯಿಶ್ಚರೈಸರ್ ಅಪ್ಲೈ ಮಾಡಿ, ಒಂದೇ ಒಂದು ಜಸ್ಟ್ ನಮ್ಮ ಕ್ರೀಮ್ ಅಪ್ಲೈ ಮಾಡಿ ಜಸ್ಟ್ ಒಂದು ಲಿಫ್ಟಿಕ್ ಹಾಕೋದ್ರಿಂದ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾರೆ. ಹೊರ್ಗಡೆ ಮೇಕಪ್ ಗಿಂತ ಅದ್ಭುತವಾಗಿದೆ ನಮ್ದು. ಯಾವುದೇ ರೀತಿ ಸ್ಕಿನ್ನಿಗಾಗ್ಲಿ ಏನಕ್ಕೂ ಕೂಡ ಎಫೆಕ್ಟ್ ಇಲ್ಲ, ಪರಿಸರಕ್ಕೆ ಆಗ್ಲಿ ನಮ್ಮ ತ್ವಚೆಗೂ ಹಾನಿ ಇಲ್ಲ. ಈ ತರ ನಾನು ಶೇರ್ ಮಾಡ್ತಾ ಇದ್ದೆ. ಒಂದೊಂದ್ ಶೇರಿಂಗ್ ಅಲ್ಲಿ ಒನ್ಸ್ ಅಪಾನ್ ಟೈಮ್ 3,000 ಆರ್ಡರ್ ಬರ್ತಿತ್ತು. ಯಾಕೆಂದ್ರೆ ಒಂದು ಮೇಕಪ್ ನ ಕಂಪ್ಲೀಟ್ ಪ್ಯಾಕೇಜ್ ಮಿನಿಮಮ್ 3,000 ರುಪೀಸ್ಗಿಂತ ಆಕ್ಚುಲಿ ನಾನು ಮೊನ್ನೆ ರೀಸೆಂಟ್ಲಿ ಕೊಟ್ಟೆ 4,000 ರುಪೀಸ್ ಆಗಿದೆ ವಿತ್ ನಮ್ಮ ಒಂದು ಸೆಟ್ಟಿಂಗ್ ಸ್ಪ್ರೇ ತನಕ. ಬಟ್ ಈ ತರ ನಾನು ಕೊಡ್ತಾ ಹೋದಾಗ ನಾನು ಪ್ರತಿದಿನ ಸ್ಟೇಟಸ್ ಅಲ್ಲಿ ಹಾಕೋದು ಒಂದು ಸಕ್ಸಸ್, ಒಂದೇನಾದ್ರೂ ಡೆಮೋದು, ಅಥವಾ ಇಲ್ಲ ನಮ್ಮ ಮೋದಿಕೇರ್ ಪ್ರಾಡಕ್ಟ್, ಇಲ್ಲ ಯಾವ್ದೋ ನನ್ನ ನನ್ನ ರಿಲೇಟಿವ್ ದ ಬರ್ತ್ಡೇ ಬಿಟ್ರೆ ಬೇರೆ ಏನು ಶೇರ್ ಮಾಡ್ತಾ ಇರ್ಲಿಲ್ಲ. ಬಟ್ ಅದನ್ನ ನಾನೇನ್ ಮಾಡ್ತಾ ಇದ್ದೆ, ಶೇರ್ ಮಾಡ್ತಾ ಹೋದೆ. ಒಂದು ಪ್ರಾಡಕ್ಟ್ ರಿಸಲ್ಟ್ ಬಂದಿರೋದನ್ನ ನಾನೇನ್ ಮಾಡಿದೆ, ಸ್ಟೇಟಸ್ ಅಲ್ಲಿ, FB ಲಿ, ಅದರ್ ಸೋಷಿಯಲ್ ಇದು ಮೀಡಿಯಾದಲ್ಲಿ ನಾನು ಶೇರ್ ಮಾಡ್ತಾ ಹೋದೆ. ಇದನ್ನೇ ನಾನೇನ್ ಮಾಡಿದೆ, ಜಸ್ಟ್ ಡೂಪ್ಲಿಕೇಟ್ ಮಾಡ್ತಾ ಹೋದೆ. ತುಂಬಾ ಖುಷಿ ಆಗ್ತಿದೆ. ಡೂಪ್ಲಿಕೇಟ್ ಅಂತಂದಾಗ ಇವತ್ತು ಯಶೋಧ ಮೇಡಮ್ ಏನು 100 PV ಮಾಡ್ತಿದ್ದಾರೆ, ಅದನ್ನ ನಾವು ನನ್ನ ಟೀಮ್ ಅಲ್ಲಿ ಕ್ರಿಯೇಟ್ ಮಾಡ್ಬೇಕು. ಇದನ್ನ ನಾನು ಅವರಿಗೂ ಕೂಡ ರೀಟೇಲ್ ಮಾಡೋದು ಹೇಗೆ, ಯಾಕೆ ಅಂತಂದ್ರೆ ರಿಟೇಲ್ ಅಲ್ಲಿ ಸಿಕ್ಕಾಪಟ್ಟೆ ಇನ್ಕಮ್ ಇದೆ. ಇವತ್ತು ನಾವು ಸ್ಟಾರ್ಟಿಂಗ್ ಬಿಸ್ನೆಸ್ ಬಂದ ತಕ್ಷಣ ನಮ್ಗೆ ಯಾರಿಗೂ ಕೂಡ ಸ್ಪಾನ್ಸರ್ ಆಗಲ್ಲ. ನಾನ್ ಸ್ಪಾನ್ಸರ್ ಆಗಿಲ್ಲ ಅಂದಾಗ ಫಸ್ಟ್ ಅವ್ರಿಗೆ ಕೊಡೋದೆ ರಿಟೇಲ್ ಏನಿದೆ ಪ್ಲಾನ್ ನ ಕೊಡ್ತಾ ಇದ್ದೆ. ರಿಟೇಲ್ ಪ್ಲಾನ್ ಕೊಡ್ತಾ ಇದ್ದೆ, ನೋಡಿ ಈ ತರ ಮಿನಿಮಮ್ 10,000 ತನಕ ಯೂಸ್ ಮಾಡ್ಕೋಬಹುದು. 5,000 ಒಂದು ಆಫರ್, 2,000 ಒಂದು ಆಫರ್, 3,000 ಒಂದು ಆಫರ್, 1,000 ಒಂದು ಆಫರ್. ಇಲ್ಲೇ ನಮ್ದು ಎಷ್ಟು ಬರ್ತಿದೆ, ಎಷ್ಟು ಫ್ರೀ ಪ್ರಾಡಕ್ಟ್ ಬರ್ತಿದೆ, ನಿಮ್ ಲಾಯಲ್ಟಿ ಏನಾಗ್ತಿದೆ, ನಿಮ್ಮ ಈ ತರ ಅವರಿಗೆ ಒಂದು ಪ್ಲಾನ್ ನ ತೋರಿಸಿದಾಗ ನನ್ನ ಟೀಮ್ ಅಲ್ಲಿ ಸುಮಾರು ಜನ ಹತ್ತತ್ರ ಒಂದು 18 ಜನ 300+ ಪರ್ಸನಲ್ PV ಮಾಡೋರು ಇದ್ದಾರೆ. ಜೊತೆಗೆ ರಿಟೇಲ್ 10,000, 20,000, 30,000 ರಿಟೇಲ್ ಮಾಡೋರು ತುಂಬಾ ಜನ ಇದ್ದಾರೆ. ಇದನ್ನ ನಾನು ಡೂಪ್ಲಿಕೇಟ್ ಮಾಡ್ತಾ ಇದ್ದೆ. ಡೂಪ್ಲಿಕೇಟ್ ಮಾಡ್ತಾ ತುಂಬಾ ಖುಷಿ ಆಗಿದೆ ಇವತ್ತು. ನಾನು ತುಂಬಾನೇ, ಯಾಕೆಂದ್ರೆ ಮೋದಿಕೇರ್ ಬಿಸ್ನೆಸ್ ಏನೇ ಆಗ್ಲಿ, ಯಾಕೆಂದ್ರೆ ಪರಿಸ್ಥಿತಿ ಏನೇ ಬರ್ಲಿ, ನನ್ನ ಮನಸ್ಥಿತಿ ತುಂಬಾ ಸ್ಟ್ರಾಂಗ್ ಆಗಿದೆ, ತುಂಬಾ ಖುಷಿ ಆಗಿದೆ. ಯಾಕೆ ಅಂತಂದ್ರೆ ಏನಿಲ್ಲ, ನನಗ್ ಚೆನ್ನಾಗಿದೆ ಅಂತ ಹೇಳೋದಕ್ಕೆ, ಜನಗಳನ್ನ ಕನ್ವಿನ್ ಮಾಡೋದಕ್ಕೆ ನಂಗೆ ತುಂಬಾ ಈಸಿ. ಯಾಕೆ ಅಂತಂದ್ರೆ ಇವತ್ತು ನಾಲೆಡ್ಜ್ ನ ತಗೊಂತಿದ್ದೀನಿ. ಪ್ರಾಡಕ್ಟ್ ಇವತ್ತು ಏನೇ ಪ್ರಾಡಕ್ಟ್ ಬರ್ಲಿ, ಹೊಸದ್ ಯಾವ್ದೇ ಒಂದು ಪ್ರಾಡಕ್ಟ್ ಬರ್ಲಿ, ನಾಲೆಡ್ಜ್ ತಗೊಂತಾ ಇದ್ದೆ. ಶೇರಿಂಗ್ ಅಂದಾಗ ಬರೀ ಸ್ಟೇಟಸ್ ವಾಟ್ಸಪ್ ಅಷ್ಟೇ ಶೇರ್ ಮಾಡ್ತಿರ್ಲಿಲ್ಲ. ಒಂದು ಪ್ರಾಡಕ್ಟ್ ಒಂದು 4-5 ಜನ ಇದ್ದಾರೆ, ಒಂದ್ 10 ಜನ ಇದ್ದಾರೆ, ಒಂದ್ ಫಂಕ್ಷನ್ ಅಲ್ಲಿ ಏನ್ ಮಾಡ್ತಿದ್ದೆ, ನಮ್ಮಲ್ಲಿರೋ ಅಂತ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಬಗ್ಗೆ ಒಂದ್ ಮೇಕಪ್ ಮಾಡ್ತಾ ಇದ್ದೆ. ಅದು ಕೂಡ ಒಂದ್ ಶೇರಿಂಗ್ ಬಂದ್ರೆ, ಪ್ರಾಡಕ್ಟ್ ಕೊಡೋದೇ ಶೇರಿಂಗ್ ಅಲ್ಲ, ಅಲ್ಲಿ ಕೂಡ ಅವರಿಗೆ ಶೇರ್ ಮಾಡ್ತಾ ಇದ್ದೆ. ಅವ್ರಿಗೆ ಇಮಿಡಿಯೇಟ್ ಮೇಕಪ್ ಮಾಡ್ತಿದ್ದೆ. ವಿತಿನ್ half an hour ಒಳಗೆ ಅವ್ರ ಮುಖದಲ್ಲಿ ಒಂಥರ ಗ್ಲೋನೆಸ್ ಬರ್ತಾ ಇತ್ತು, ರಿಸಲ್ಟ್ ಬರ್ತಿತ್ತು. ಬಟ್ ಅಲ್ಲಿಂದ ಆರ್ಡರ್ ಬರ್ತಿತ್ತು. ಎಷ್ಟೋ ಸಲ ನಾನು ಶೇಪ್ ಶಿಫ್ಟ್ ಕುಡಿಯುವಾಗ, ಆಕ್ಚುಲಿ ನಾನು ಕೊಲೆಜಿನ ನಾನು ಆಫೀಸಲ್ಲೇ ಕುಡಿತಾ ಇದ್ದೆ. ನಂಗೆ ಬೆಳಿಗ್ಗೆ ಮಾರ್ನಿಂಗ್ ಇಲ್ಲಿ ಸೆಟ್ ಆಗ್ತಿರ್ಲಿಲ್ಲ ಅಂತ ಆಫೀಸಲ್ಲಿ ಯಾರಾದ್ರೂ ಬಂದ್ರೆ ಅವ್ರಿಗೂ ಕೂಡ ನಾನು ಆ ಒಂದು ಕೊಲೆಜಿನ ಟೇಸ್ಟ್ ಮಾಡ್ತಿದ್ದೆ. ತುಂಬಾನೇ ಚೆನ್ನಾಗಿತ್ತು. ಆಕ್ಚುಲಿ ಒಂದು ಫ್ಲೇವರು ಕೂಡ ಚೆನ್ನಾಗಿತ್ತು, ಆರೆಂಜ್ ಫ್ಲೇವರು. ಅದರ್ ನೆಕ್ಸ್ಟ್ ಶೇಪ್ ಶಿಫ್ಟ್ ಗ್ರೀನ್ ಟೀ ಏನನ್ನ ನಾನು ಇದ್ ಮಾಡ್ತಿದ್ದೆ, ಅದನ್ನ ನಾನು ಡೆಮೋಸ್ ಮಾಡ್ತಾ ಇದ್ದೆ. ಈ ತರ ಒಂದು ಶೇರ್ ಮಾಡ್ತಾ ಇದು ಜಸ್ಟ್
ಮತ್ತೆ ಡ್ಯೂಪ್ಲಿಕೇಶನ್ ಆಗ್ತಾ ಹೋಯ್ತು. ನಿಜವಾಗೂ ಕೂಡ ಈ ಒಂಥರ ಈ ರಿಟೈಲಿಗೆ ಸಾಕಷ್ಟು ಇದೆ. ನಾನು ಮೊನ್ನೆ ಕೂಡ ಹೇಳ್ತಾ ಇದ್ದೆ ಆಕ್ಚುಲಿ. ನಮ್ ಸಂತೋಷ್ ಶೆಟ್ಟಿ ಸರ್ ಜೊತೆ ಮಾತಾಡ್ತಿದ್ದೆ. ಸರ್ ಬೂಟ್ ಕ್ಯಾಂಪ್ ಮುಗಿಸ್ಕೊಂಡ್ ಬಂದ್ಮೇಲೆ ಕಂಟಿನ್ಯೂಟಿ ನಾವು ಹೋಮ್ ಮೀಟಿಂಗ್ ಮಾಡ್ತಾ ಇದೀವಿ. ಮತ್ತೆ ಯಾರೆಲ್ಲ ಬಂದಿದಾರೋ ಎಂಬ್ರೈಸ್ಗೆ ಆಕ್ಚುಲಿ ತುಂಬಾ ಚೆನ್ನಾಗಿ ಪ್ಲಾನ್ ಕೊಡ್ತಾ ಇದೀವಿ. ಆಲ್ರೆಡಿ ತುಂಬಾ ನಮ್ ಟೀಮ್ ಅಲ್ಲಿ ಸುಮಾರು ಜನ ಆಲ್ರೆಡಿ ಎಂಬ್ರೈಸ್ ನ ಕಂಪ್ಲೀಟ್ ಮಾಡಿರೋರು ಇದಾರೆ. ತುಂಬಾ ಜನ ರೈಸಿಂಗ್ ಸ್ಟಾರ್ ಬಂದಿದ್ದಾರೆ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಇನ್ನೂ ಕೂಡ ನಮಗೆ ಆಲ್ರೆಡಿ ಇವತ್ತು ಡೇಟು ಎಷ್ಟು 26, ಇನ್ನೂ ನಮಗೆ ಟೈಮ್ ಇದೆ. ಎಷ್ಟು ಈಸಿಯಾಗಿ ನಾವು ಕ್ವಾಲಿಫಿಕೇಶನ್ ಮಾಡಿಸ್ಬೋದು ಅನ್ನೋದು ಇದು ವೆರಿ 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 ಇಂಪಾರ್ಟೆಂಟ್ ಆಗ್ತಾ ಹೋಯ್ತು. ನಿಜವಾಗೂ ಖುಷಿ ಆಗ್ತಾ ಇದೆ. ಈ ಒಂದು ಖುಷಿಗೆ ಕಾರಣ ನನ್ನ ರಿಟೇಲ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸಂತೋಷ್ ಶೆಟ್ಟಿ ಸರ್ ಹೇಳ್ತಾ ಇದ್ದಾರೆ ಆಕ್ಚುಲಿ 20 ಜನರಿಂದ 50 ಜನ ಕಸ್ಟಮರ್ಸ್ ಇದಾರೆ. ಆ ಕಸ್ಟಮರ್ಸ್ ಅಲ್ಲಿ ಪ್ರತಿ ತಿಂಗಳು ಅಟ್ಲೀಸ್ಟ್ ಒಂದೇ 1,000 ನಂಗೆ ಆರ್ಡರ್ ಕೊಡ್ಲಿ. ಎಷ್ಟು ಹೇಳಿ? ಒಂದೇ 1,000. ನನ್ನ ಟೀಮ್ ಅಲ್ದಲೆ ಇವರೆಲ್ಲರೂ ಕೂಡ ನನ್ನ ಕಸ್ಟಮರು. ಇದ್ರಲ್ಲಿ 1,000 ಕೊಡೋರು ಇದಾರೆ, 2,000 ಕೊಡೋರು ಇದಾರೆ, ಇನ್ನೂ ಜಾಸ್ತಿ ಕೊಡೋರು ಇದಾರೆ. ಯಾಕೆಂದ್ರೆ ಶೇಪ್ ಶಿಫ್ಟ್ ವೆಯ್ಟ್ ಲಾಸ್ ಪ್ರಾಡಕ್ಟ್ ಸುಮಾರು ಕಸ್ಟಮರ್ಸ್ ಇದಾರೆ. ಅವರು ಮಿನಿಮಮ್ ಅಂದ್ರೂ 6,000 ತನಕ ಆರ್ಡರ್ ಕೊಡ್ತಾರೆ. ಇಲ್ಲಿ ನನ್ನ ರಿಟೇಲ್ ಎಷ್ಟಾಯ್ತು ಆಕ್ಚುಲಿ. ನಾನ್ ತುಂಬಾನೇ ಖುಷಿ ಆಗಿದ್ದು ಇಲ್ಲೇ ಆಕ್ಚುಲಿ. ಯಾಕೆಂದ್ರೆ ಇಲ್ಲಿ ನಾನು ಇವತ್ತು ಏನೇ ಒಂದು ಸೀಕ್ರೆಟ್ ನ ಶೇರ್ ಮಾಡ್ತಿದ್ದೀನಿ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನಮಗೆ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ನ ಮಾಡ್ಕೊಟ್ಟಿದ್ದಾರೆ ನಮ್ಮ ರಾಜು ಸರ್, ನಮ್ಮ ಅಪ್ಲೈನ್ಸ್ಗಳು. ಬಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂತಂದ್ರೆ ನಾನು ಇಲ್ಲಿಂದ ತುಂಬಾ ಕಲಿತಾ ಇದ್ದೀನಿ. ಇಲ್ಲಿಂದ ಕೆಲವೊಂದು ಟ್ರೈನಿಂಗ್ ತಗೊಂಡು ಇನ್ಸ್ಪಿರೇಷನ್ ಆಗ್ತಿದ್ದೀನಿ. ಎಸ್, ಸ್ಪೆಷಲಿ ಇವತ್ತು ನನಗೆ ತುಂಬಾ ಖುಷಿ ಆಯ್ತು. ನಮ್ಮ ಸಂದೀಪ್ ಅವರು ಆಕ್ಚುಲಿ ಅವರೊಂದು ಏನು ನೋನಿನ 20 ನೋ ಇನ್ನೂ ಕೂಡ ಹಾಡ್ರಿದೆ. ವೆರಿ ಗುಡ್. ನಿಜವಾಗೂ ಕಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಟೈಮ್ ಅಲ್ಲಿ ಬೆಸ್ಟ್ ಅವರು ರಿಟೇಲ್ ಮಾಡ್ತಿದ್ದಾರೆ ನಿಜವಾಗೂ ಕೂಡ. ಖಂಡಿತ. ಯಾಕೆಂದ್ರೆ ಅವರು ಏನು ನಮ್ಮ 1000 ಮಿಲೇನಿಯರ್ಸ್ ಅಲ್ಲಿ ಅವರು ಕೂಡ ಒಬ್ರು ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆಕ್ಚುಲಿ ನಾನು ಯಾವಾಗೂ ಅಷ್ಟೇ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಕಲ್ತಿದ್ದೀನಿ ವಿಚಾರಗಳನ್ನ ಇವತ್ತು ಕನ್ವೆ ಮಾಡ್ತಿದ್ದೀನಿ ಅಂತಂದ್ರೆ ನಾನು ನನ್ನ ಅಪ್ಲೈನ್. ಯಾಕೆಂದ್ರೆ ಇವತ್ತು ನಮ್ಮ ರಾಜು ಸರ್ ಆಗಿರ್ಬೋದು ಹೋಮ್ ಮೀಟಿಂಗ್ ಮಾಡ್ತಾ ಇದ್ದಾರೆ, ರಿಟೇಲ್ ಮಾಡ್ತಾ ಆಕ್ಚುಲಿ ಅವರು ಕೂಡ ಹೋಮ್ ಮೀಟಿಂಗ್ ಮಾಡ್ತಿದ್ದಾರೆ. ನಮ್ಮ ಮಂಜುನಾಥ್ ಶೆಟ್ಟಿ ಸರ್ ಆಕ್ಚುಲಿ ತುಂಬಾನೇ ಅವರು ಎಲ್ಲ ಆಲ್ರೆಡಿ ಅಚೀವ್ಮೆಂಟ್ ಆಗಿದೆ. ಮತ್ತೆ ಅವರು ಪ್ರಾಡಕ್ಟ್ ಆರ್ಡರ್ ತಗೊಂಡು ಅವ್ರ ಪರ್ಸನಲ್ ಫ್ರೆಂಡ್ಸ್ ಗಳು ಎಲ್ಲರ ಹತ್ರ ಆರ್ಡರ್ ತಗೊಂಡು ಗ್ರೂಪ್ ಅಲ್ಲಿ ಶೇರ್ ಮಾಡೋದು ನೋಡಿ ನನಗೆ ನಿಜವಾಗೂ ಖುಷಿ ಆಗಿದ್ದು. ಎಸ್, ಮಂಜು ಸರ್ ಏನ್ ಮಾಡ್ತಿದ್ರು ಅದಕ್ಕಿಂತ ಡಬಲ್ ಮಾಡ್ಬೇಕು ಅನ್ನೋದು ಅದೊಂಥರ ಹೊಟ್ಟೆ ಕಿಚ್ಚಲ್ಲ, ಹೆಲ್ತಿ ಕಾಂಪಿಟೇಷನ್ ಆಕ್ಚುಲಿ. ನಾನು ಅನ್ಕೊಂತಿದ್ದೆ ಯಾವಾಗ ಮಂಜುನಾಥ್ ಶೆಟ್ಟಿ ಸರ್ಗಿಂತ ನಾನು ಜಾಸ್ತಿ ರಿಟೇಲ್ ಮಾಡ್ಬೇಕು ಅಂತ. ಖಂಡಿತ ಮಂಜುನಾಥ್ ಶೆಟ್ಟಿ ಸರ್ ಆಕ್ಚುಲಿ ಅವರು ತುಂಬಾನೇ ಇವತ್ತು ನಮ್ಗೆ ಅವ್ರ ಏನ್ ಮಾರ್ಗದರ್ಶನ ಹೇಳ್ತಿದಾರೋ ಅದನ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಒಂದು ಬೆಸ್ಟ್ ರಿಸಲ್ಟ್ ಸಿಗ್ತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಟು ಮೈ ಅಪ್ಲೈನ್ಸ್, ಆಲ್ ಅಪ್ಲೈನ್ಸ್ ಆಕ್ಚುಲಿ. ಎಲ್ಲಾ ನನ್ನ ಅಪ್ಲೈನ್ಸ್ ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಥ್ಯಾಂಕ್ಸ್ ಟು ನನ್ನ ಡೌನ್ ಲೈನ್ಸ್, ನನ್ನ ಪ್ರೀತಿಯ ಡೌನ್ ಲೈನ್. ಯಾಕೆ ಅಂತಂದ್ರೆ ಇಲ್ಲಿ ಅಪ್ಲೈನು ಬೇಕು, ನನ್ನ ಡೌನ್ ಲೈನು ಬೇಕು. ಇದೊಂಥರ ಇದ್ದಾಗ ನಾವು ಈಸಿಯಾಗಿ ಒಂದು ಅಚೀವ್ಮೆಂಟ್ ಕಡೆ ಹೋಗ್ಬೋದು. ಥ್ಯಾಂಕ್ಸ್ ಟು ಮೈ ಹಾಲ್ ಕಸ್ಟಮರ್. ಯಾಕೆಂತಂದ್ರೆ ಇವತ್ತು ಒಬ್ಬ ಪೇಸ್ಟ್ ಕಸ್ಟಮರ್ ಇಂದ ಹಿಡಿದು ಪ್ರತಿ ಒಬ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತೇನೋ ಒಂದು ಬಿಸ್ನೆಸ್ ಚೆನ್ನಾಗ್ ಆಗ್ತಿದೆ, ನಿಜವಾಗೂ ಖುಷಿಯಾಗಿದ್ದೀನಿ. ನಾನೇನ್ ಅಂದ್ಕೊಂತೀನಿ ಅದನ್ನ ಡ್ರೀಮ್ ನ ಫುಲ್ಫಿಲ್ ಮಾಡ್ಕೊಂತಿದೀನಿ ಅಂತಂದ್ರೆ ನಾನೆಲ್ಲಾ ಕಸ್ಟಮರ್ ವೆರಿ ಇಂಪಾರ್ಟೆಂಟ್. ಜೊತೆಗೆ ಈ ಸಿಸ್ಟಮ್ ಅಲ್ಲಿ ನಮ್ಗೆಲ್ಲಾ ಮಾರ್ಗದರ್ಶನ ಕೊಡ್ತಿರೋರಿಗೆ ಎಲ್ಲರಿಗೂ ಕೂಡ ಎಲ್ಲಾ ಅಪ್ಲೈನ್ಸ್ಗೆ ಗುರು ಮೆಂಟರ್ ಸಂತೋಷ್ ಶೆಟ್ಟಿ ಸರ್, ಗಣೇಶ್ ಮತ್ತೊಂದ್ಸಲ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸ್ಪೆಷಲ್ ಥ್ಯಾಂಕ್ಸ್ ಟು ಗ್ರೇಟ್ ಅಪ್ಲೈನ್ ಬಿ ಮಂಜುನಾಥ್ ಶೆಟ್ಟಿ ಸರ್ ಅಂಡ್ ಮಮತಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಯಾವಾಗೂ ನಮ್ ಜೊತೆ ಇದ್ದು ನಮ್ನ ತಿದ್ದಿ ತೀಡಿ ಒಂಥರ ವಿಚಿತ್ರ ಮೋದಿಕೇರ್ ಬರೋದ್ಕಿಂತ ಮುಂಚೆ ವಿಚಿತ್ರವಾಗಿರ್ತೀವಿ, ಅದನ್ನೆಲ್ಲದನ್ನು ಕೂಡ ತಿದ್ದಿ ತೀಡಿ ಒಂಥರ ಒಂದು ಅಚೀವ್ಮೆಂಟ್ ಆಕ್ಚುಲಿ ಮೋದಿಕೇರ್ನ ಒಂದು GRDD ಹಂತನ ರೀಚ್ ಮಾಡ್ಸಿದ್ದಾರೆ. ನಿಜವಾಗೂ ಕೂಡ ಗ್ರೇಟ್ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಖುಷಿ ಆಗ್ತಿದೆ. ತುಂಬಾ ಜನ ನಮ್ ಟೀಮ್ ಅಲ್ಲಿ ಈ ಒಂದು ಬಿಸ್ನೆಸ್ ಅಲ್ಲಿ 20,000 30,000 ಅಚೀವ್ಮೆಂಟ್ ಅಂದ್ರೆ ರಿಟೇಲ್ ಮಾಡಿರೋರು, ಗೋವಾ ಟ್ರಿಪ್ ಕಂಪ್ಲೀಟ್ ಮಾಡಿರೋರು, ಎಂಬ್ರೈಸ್ ನ ಕಂಪ್ಲೀಟ್ ಮಾಡ್ಕೊಂಡಿರೋರು ಆಲ್ರೆಡಿ ಕೆಲವೊಬ್ರು ಇದಾರೆ. ಅವ್ರದ ಒಂದು ನಾನು ಶೇರಿಂಗ್ ಕೂಡ ತಗೊಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಾನು ಮತ್ತೆ ಸ್ಕ್ರೀನ್ ಶೇರ್ ನ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ತುಂಬಾ ಖುಷಿ ಆಗ್ತಿದೆ. ಈ ಒಂದು ಇಲ್ಲಿಯೂ ಕೂಡ ತುಂಬಾ ಜನ ಇದ್ದಾರೆ. ಹ್ಯಾಂಡ್ ರೈಸ್ ಮಾಡ್ಬೋದಾ? ಬಾಲಸುಬ್ರಹ್ಮಣಿ ಸರ್ ಇದ್ದಾರೆ. ಬಾಲಸುಬ್ರಹ್ಮಣಿ ಸರ್ ಹ್ಯಾಂಡ್ ರೈಸ್ ಮಾಡಿ. ಜಯಲಕ್ಷ್ಮಿ ಮ್ಯಾಮ್ ಇದ್ದೀರಾ? ಜಯಲಕ್ಷ್ಮಿ ಮ್ಯಾಮ್ ಹ್ಯಾಂಡ್ ರೈಸ್ ಮಾಡಿ. ನಾನು ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತೀನಿ. ಎಸ್, ಬಾಲಸುಬ್ರಹ್ಮಣಿ ಸರ್ ನೀವು ಅನ್ಮ್ಯೂಟ್ ಮಾಡ್ಕೊಂಡು ನಿಮ್ಮ ಒಂದು ಇದನ್ನ ಜಸ್ಟ್ ಯಾವ ತರ ನೀವು
ಸುಮಾರು ಲಕ್ಷಗಟ್ಟಲೆ ರಿಟೇಲ್ ಮಾಡ್ತಿದ್ದೀರಾ. ನಿಮ್ಮ ಒಂದು ಟೆಸ್ಟಿಮನಿ ಕೂಡ ವೆರಿ ಇಂಪಾರ್ಟೆಂಟ್. ಬಾಲು ಸರ್. ಎಸ್ ಸರ್, ಎಸ್ ಸರ್. ವೆಲ್ಕಮ್ ಸರ್. ಥ್ಯಾಂಕ್ ಯು. ನಮಸ್ಕಾರ. ತುಂಬಾ ಖುಷಿ ಆಗತ್ತೆ ಮೇಡಮ್, ಯಾಕಂದ್ರೆ ನಿಮ್ಮ ಬಾಯಿಂದ ಕರ್ಸ್ಕೊಳ್ಳೋದು ನನ್ನ ಭಾಗ್ಯ. ತುಂಬಾ ಖುಷಿ ಆಯ್ತು. ದೊಡ್ಡ ಲೀಡರ್ ಇಡೀ ನಮಗೆಲ್ಲ ಕಲ್ಸ್ಕೊಡ್ತಾ ಇದ್ದೀರಿ. ತುಂಬಾ ಖುಷಿ ಆಗತ್ತೆ. ಇವತ್ತು ರೀಟೇಲಿಂಗ್ ಬಗ್ಗೆ ಒಂದು ಅದ್ಭುತವಾದ ಕ್ಲಾಸ್, ತುಂಬಾ ಖುಷಿ ಆಯ್ತು ಇದೆ. ಅದನ್ನ ನೀವು ಸೀಕ್ರೆಟ್ ಅನ್ನು ಬಿಟ್ಕೊಟ್ಟಿದ್ದೀರಿ. ತುಂಬಾ ಖುಷಿ ಆಯ್ತು. ಇವತ್ತು ನಾನು ನನ್ನ ಬಗ್ಗೆ ಕೂಡ ನಾನು ಮಾತಾಡೋದಾದ್ರೆ, ದಿಗ್ಗಜ ಲೀಡರ್ಗಳ ವಿಡಿಯೋಗಳಲ್ಲಿ ನಾನು ಏನೇ ಕಲ್ತಿದ್ರು ಕೂಡ ದಿಗ್ಗಜ ಲೀಡರ್, ಕರ್ನಾಟಕದ ದಿಗ್ಗಜ ಲೀಡರ್ಗಳ ವಿಡಿಯೋ ನೋಡಿ ವಿಡಿಯೋ ನೋಡೋದೇ, ಬರೀ ವಿಡಿಯೋ ನೋಡೋದೇ ಕೆಲಸ. 1 ವರ್ಷ ನಾನು ಏನು ಮಾಡಿಲ್ಲ, ಬರೀ ಕಲೀಲಿಕ್ಕೆ ತುಂಬಾ ಒತ್ತು ಕೊಟ್ಟಿದ್ದು. ಈಗ ಈ 6 ತಿಂಗಳಲ್ಲಿ ಒಂದು 18 ಮುಖ 19 ಲಕ್ಷದ ಹತ್ತತ್ರ ನನ್ನ ರಿಟೇಲ್ ಆಗಿರುವಂತದ್ದು. ಈ ತಿಂಗಳು ಹತ್ತತ್ರ ಒಂದು 1,75,80,000 ರೂಪಾಯಿ ಆಗೋಯ್ತು. ಮೊನ್ನೆ ಒಂದು 3 ದಿನ ನಮ್ಮ ಡೌನ್ಲೈನ್ ಕಡೆ ಹೋಗಿದ್ವಿ, ಅವ್ರಿಗೆ ರಿಟೇಲ್ ಹೇಳ್ಕೊಡಕ್ಕೆ. ಅಲ್ಲಿ ಒಂದು 45,000 ರೂಪಾಯಿ ಅಪ್ರಾಕ್ಸಿಮೇಟ್ ರಿಟೇಲ್ ಆಗಿದೆ. ಅಪ್ರಾಕ್ಸಿಮೇಟ್ 45,000. ಪ್ರತಿ ತಿಂಗಳು 3 ಲಕ್ಷ ರೀಚ್ ಮಾಡ್ತೀನಿ ನಾನು ರಿಟೇಲ್ ಮಾಡಕ್ಕೆ. ಹೆಂಗೆ ರಿಟೇಲ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಯಾವುದೇ ಪ್ರಾಡಕ್ಟ್ ಕಸ್ಟಮರ್ಗೆ ಕೊಟ್ರೆ ಅದು ಎಷ್ಟು 200-300 ಕಿಲೋಮೀಟರ್ ಆದ್ರೂ ಕೂಡ ನಾನು ಫಾಲೋಅಪ್ಗೆ ಹೋಗ್ತೀನಿ. ಫಾಲೋಅಪ್ಗೆ ಹೋಗಿ ಅವ್ರಿಗೆ ಏನಾಯ್ತು ಏನು ಅಂತ ಹೇಳ್ಬಿಟ್ಟು ಫಾಲೋಅಪ್ಗೆ ಕಡ್ಡಾಯವಾಗಿ ಹೋಗ್ತೀನಿ. ಮತ್ತೆ ಯಾವ ಪ್ರಾಡಕ್ಟ್ ಕೊಡ್ತಾ ಇದ್ದೀನಿ ಅದ್ರ ಬಗ್ಗೆ ಹೆಚ್ಚು ನಾಲೆಡ್ಜನ್ನ ತಗೊಳ್ತೀನಿ. ಬರೀ ನಾಲೆಡ್ಜ್ ತಗೊಳಕ್ಕೆ ಮಾತ್ರ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀನಿ. ನಾನು ಕಲಿಬೇಕು ಅಂತೇಳಿ ಇನ್ನು ಏನೇನು ಕಲಿಯೋದಿದೆ, ಬರೀ ಕಲಿಯಕ್ಕೆ ಜಾಸ್ತಿ ಒತ್ತು ಕೊಡ್ತೀನಿ. ಹಾಗಾಗಿ ರಿಟೇಲ್ ಮಾಡೋದು ನನಗೆ ಸ್ಟಾರ್ಟಿಂಗ್ ಇಂದಾನು ನನ್ನ ಕೆಲಸ ಬರೀ ರಿಟೇಲ್ ಮಾಡೋದು. ಹೈಯೆಸ್ಟ್ ರಿಟೇಲ್ ಮಾಡಿರೋದು 1,60,000 ರೂಪಾಯಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ರಿಟೇಲ್ ಮಾಡಿದ್ದೀನಿ. ಈಗ ರಿಟೇಲ್ ಅಷ್ಟು ಮಾಡಿದ್ರೆ 35,000-40,000 ರೂಪಾಯಿ ಹತ್ತತ್ರ ಲಾಭ ಸಿಗುತ್ತೆ. ಬರೀ ರಿಟೇಲ್ ಲಾಭಗಳು ಮಾತ್ರ ತಿಂಗಳಿಗೆ 50,000-60,000-70,000 ರೂಪಾಯಿ ರಿಟೇಲ್ ಲಾಭನೇ ಸಿಗ್ತಾ ಇದೆ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಈಗಂತೂ ಜಾಸ್ತಿ ಬೆನಿಫಿಟ್ ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗತ್ತೆ. ಇದೆಲ್ಲದು ಕಲ್ತಿರೋದು ನಮ್ಮ ಈ ಕರ್ನಾಟಕದ ದಿಗ್ಗಜ ಲೀಡರ್ಗಳು. ಇವಾಗ ಸಂತೋಷ್ ಶೆಟ್ಟಿ ಸರ್, ಅವ್ರ ಬಗ್ಗೆ ಹೇಳ್ಬೇಕು, ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಎಲ್ಲಿ ಹೋಗಿ ಅವ್ರನ್ನ ಮುಖ ನೋಡಿದ್ರು ಕೂಡ, ಅವ್ರ ಹತ್ರ ಮಾತಾಡ್ಸಿದ್ರೆ ನಗು ಮುಖ, ಏನ್ ಬೇಕಾ ಈಸಿಯಾಗಿ ಒಂದು ಕೊಡುವಂಥದ್ದು, ಫೋಟೋಗೆ ಪೋಸ್ ಕೊಡುವಂಥದ್ದು, ಅವ್ರ ಸಿಂಪಲಿಸಿಟಿ, ಇಂಥದನ್ನೆಲ್ಲ ನೋಡಿ ಬೆಳೆದವರು. ನೆಕ್ಸ್ಟ್ ನಿಮಗೆ ನಿಮ್ದೇ ಆದಂತ ಒಂದು ನಮ್ಮ ಲೀಡರ್ ಕಡೆಯಿಂದ ಒಂದು ಇದು ಕ್ಲಾಸಸ್ ಇರುತ್ತೆ. ನೆಕ್ಸ್ಟ್ ಇನ್ನು ಶೇರ್ ಮಾಡ್ಕೊಳ್ಳಂತ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ಕೂಡ ನಿಮ್ ಟೀಮ್ ಅಲ್ಲಿ ಎಂರೈಸ್ ನ ತುಂಬಾ ಜನ ಕ್ವಾಲಿಫೈ ಮಾಡಿಸ್ತಾ ಇದೀರ ಅಂತ ನಂಗೆ ಗೊತ್ತಾಗಿದೆ. ಆಲ್ ದ ಬೆಸ್ಟ್ ಸರ್, ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಾಲಸುಬ್ರಹ್ಮಣ್ಯ ಸರ್. ನೆಕ್ಸ್ಟ್ ನಾನು ಜಯಲಕ್ಷ್ಮಿ ಮೇಡಮ್ ನ ಕರಿತೀನಿ. ಜಯಲಕ್ಷ್ಮಿ ಮ್ಯಾಮ್ ವೆಲ್ಕಮ್. ನೀವು ಮಾತಾಡ್ಬೋದು ಅನ್ಮ್ಯೂಟ್ ಮಾಡ್ಕೊಂಡು. ನಿಮ್ಗೆ ಏನ್ ಅನ್ನಿಸ್ತಿದೆ ಈ ಒಂದು ರಿಟೇಲ್ ಮಾಡಿದ್ವಿ? ಎಸ್ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಎಸ್ ಮ್ಯಾಮ್, ನಮಸ್ತೆ. ನಮಸ್ತೆ ಮ್ಯಾಮ್, ನಮಸ್ತೆ. ನಂಗೆ ಮೋದಿ ಕೇರ್ ಪ್ರಾಡಕ್ಟ್ ಅಂದ್ರೆ ತುಂಬಾನೇ ಇಷ್ಟ, ತುಂಬಾ ಇಷ್ಟ ಪರ್ಸನಲಿ ಯೂಸಿಗೆ. ನನಗೆ ಯಾರು ಹೇಳಿದ್ಕಿಂತ ನಾನೇ ವಿಡಿಯೋದಲ್ಲಿ ನೋಡ್ಬಿಟ್ಟು ಏನಿದು ಮೋದಿ ಕೇರ್ ಅಲ್ಲಿ ಇಷ್ಟು ಚಂದ ಐಟಮ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ನಾನೇ ಅದನ್ನ ನೋಡ್ಬಿಟ್ಟು ನಾನೇ ಕೇಳ್ಕೊಂಡ್ಬಿಟ್ಟು ನಾನೇ ಮೋದಿ ಕೇರಿಗೆ ಆ್ಯಡ್ ಆಗಿದ್ದು. ಅದು ನನ್ನ ಅಪ್ಲೈನ್ ಮೂಲಕ ಚಂದನ ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ಒಂದೊಂದೇ ಪ್ರಾಡಕ್ಟ್ ಯೂಸ್ ಮಾಡ್ತಾ ಹೋದೆ. ತುಂಬಾ ಚೆನ್ನಾಗಿತ್ತು ಪ್ರಾಡಕ್ಟು. ನನ್ನ ಫ್ರೆಂಡ್ಸಿಗೆಲ್ಲ ಹೇಳಿದೆ. ನನ್ನ ಜೊತೆ ವರ್ಕ್ ನಾನು ಆ್ಯಕ್ಚುಲಿ ಗೌರ್ಮೆಂಟ್ ಎಂಪ್ಲಾಯಿ. ನಮ್ಮ ಮನೆಯವರು ಮಾಡೋದು, ನಾನು ಅವ್ರಿಗೆ ಜಸ್ಟ್ ಸಪೋರ್ಟ್ ಮಾಡ್ತೀನಿ ಅಷ್ಟೇನೆ. ಆಮೇಲೆ ನನಗೆ ಅಪ್ಲೈನ್ ಯಶೋಧ ಮೇಡಮ್. ನಾನು ಏನಂದ್ರೆ ನಾನು ತುಂಬ ತಿಳ್ಕೊಳಕ್ ಹೋಗಲ್ಲ. ಮೇಡಮ್ ಏನು ಹೇಳ್ತಾರೆ ಅದನ್ನಷ್ಟೇ ಮಾಡ್ತೀನಿ. ನಂಗಿರೋ ಟೈಮಲ್ಲಿ ಅದನ್ನಷ್ಟೇ ಮಾಡ್ಲಿಕ್ಕೆ ಸಾಧ್ಯ. ಆಮೇಲೆ ನಾನು ಯೂಸ್ ಮಾಡ್ತಾ ಇದ್ದೆ. ಮೇಡಮ್ ಹೇಳಿದ್ರು ನನಗೆ, ಹಿಂಗೆ ಗೋವಾ ಟ್ರಿಪ್ ಇದೆ, ನೀವು ಪ್ರಯತ್ನ ಪಡಿ ಅಂತ ಹೇಳಿದ್ರು. ಅಯ್ಯೋ ಮೇಡಮ್ ನಂಗೆ ತುಂಬ ಕಷ್ಟ ಆಗತ್ತೆ ಅಂತಂದೆ. ಕಷ್ಟ ಅನ್ಕೋಬೇಡಿ, ಆಗತ್ತೆ ಮಾಡಿ ಅಂತ ಅವ್ರು ಹೇಳಿದ್ರು. ಆ ಒಂದು ನಂಬಿಕೆ ಮೇಲೆ ನಾನು ಸ್ಟಾರ್ಟ್ ಮಾಡಿದೆ. ಆವಾಗ ಅಗ್ರಿಕಲ್ಚರ್ ಆರ್ಡ್ರ್ ಬಂತು ನನಗೆ. ಹೆಚ್ಚು ಕಡಿಮೆ ಒಂದು 4 ತಿಂಗಳು ಕಂಟಿನ್ಯೂಸ್ ಆಗಿ 20,000ದ್ದು 18,000ದ್ದು ಹೀಗೆಲ್ಲ ಆರ್ಡ್ರ್ ಬರ್ತಾ ಹೋಯ್ತು. ಸೊ ಅಲ್ಲಿ ಅದು ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲರೂ ಅವರು ಲಾಯಲ್ಟಿ ಮಾಡ್ತಾ ಹೋದ್ರು. ಹಾಗಾಗಿ ನಂಗೆ ಈಸಿಯಾಗಿ ಗೋವಾ ಟ್ರಿಪ್ಪಿಗೆ ಸೆಲೆಕ್ಷನ್ ಆಯ್ತು. ಮತ್ತು ಅದಲ್ದೇನೆ ನಮ್ಮ ಮನೆಯವರಿಗೆ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆದಾಗ ಅವರಿಗೆ ನಾವು ಹಾಸ್ಪಿಟ್ಲಿಗಿಂತನೂ ಎಲ್ಲ ಪ್ರಾಡಕ್ಟು ಸಹ ಮೋದಿ ಕೇರ್ದೇ ಕೊಟ್ಟಿದ್ದು. ಅವ್ರಿಗೆ ಒಳ್ಳೆ ರಿಸಲ್ಟ್ ಬಂತು.
ಡಾಕ್ಟ್ರೆ ಆಶ್ಚರ್ಯಪಟ್ರು. ಆ ರೀತಿ ರಿಸಲ್ಟ್ ಬಂತು. ಸೊ ಇದಕ್ಕೆಲ್ಲ ಕಾರಣಕರ್ತರಾದಂಥ ಯಶೋಧ ಮೇಡಮ್ಗೆ ಮತ್ತೆ ಮಂಜುನಾಥ್ ಶೆಟ್ಟಿ ಸರ್ಗೆ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಜಯಲಕ್ಷ್ಮಿ ಮೇಡಮ್, ಕಂಗ್ರಾಚುಲೇಷನ್ಸ್. ಅದೇ ರೀತಿ ನಿಮ್ಮ ಅಪ್ಲನ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ರವಿಚಂದನ ಆಕ್ಚುಲಿ ಅವರು ಒಂದು ಬ್ಯೂಟಿಫುಲ್ ಆಗಿರೋ ಅಂತ ಒಂದು ವಜ್ರನ ನಮ್ ಕಡೆ ತಂದ್ಕೊಟ್ರು. ಖಂಡಿತ ನಿಮ್ ಡ್ರೀಮ್ ಇದೆ, ನೀವ್ ವರ್ಕ್ ಮಾಡ್ತಾ ಇದ್ದೀರಾ, ಒಳ್ಳೆ ರಿಟೇಲ್ ಮಾಡ್ತಾ ಇದ್ದೀರಾ, ಇನ್ನು ಅದನ್ನ ಮಾಡಿ ಅಚೀವ್ಮೆಂಟ್ ಮಾಡಿ MRISE ಕ್ವಾಲಿಫೈಡ್ ಮಾಡಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆಲ್ರೆಡಿ ಟೈಮ್ ಆಯ್ತು, ಇನ್ನೊಬ್ರಿಗೆ ಅವಕಾಶ ಇದೆ. ನಮ್ಮ ಆಕ್ಚುಲಿ ಇನ್ನು ತುಂಬಾ ಜನ ಇದ್ದಾರೆ, ಬಟ್ ನಾನು ಉಮೇಶ್ ಸರ್ ಒಂದೊಂದ್ ನಿಮಿಷದಲ್ಲಿ ಶೇರ್ ಮಾಡ್ಕೋಬೇಕು. ನಾನು ಉಮೇಶ್ ಸರ್ಗೆ ಅನ್ಮ್ಯೂಟ್ ಮಾಡ್ತಾ ಇದೀನಿ. ಪಟ್ ಅಂತ ಬಂದು ಒಂದೊಂದ್ ನಿಮಿಷದಲ್ಲಿ ನಿಮ್ ಶೇರಿಂಗ್. ನೆಕ್ಸ್ಟ್ ನಿಮಗೆ ಬೇಕಾದ್ರೆ ಒಂದು ಟೈಮ್ ಕೊಡ್ಸೋಣ. ಈಗ ಸದ್ಯಕ್ಕೆ ಒಂದೊಂದ್ ನಿಮಿಷದಲ್ಲಿ ಶೇರ್ ಮಾಡಿ. ಎಸ್, ವೆಲ್ಕಮ್. ಮಾರ್ನಿಂಗ್ ಮೇಡಮ್. ಗುಡ್ ಗುಡ್ ಮಾರ್ನಿಂಗ್. ಮಾರ್ನಿಂಗ್. Yes. ನಾವು ಮೋದಿ ಸರ್ಗೆ ಬಂದು ತುಂಬಾ ಒಳ್ಳೆ ರಿಸಲ್ಟ್ ಪಡ್ಕೊಂಡಿದ್ದೀವಿ. ಮಕ್ಕಳಿಗೆ ಆಗಿರ್ಬೋದು, ನಮಗಾಗಿರ್ಬೋದು ತುಂಬಾ ಒಳ್ಳೆ ರಿಸಲ್ಟ್ ಪಡ್ಕೊಂಡಿದ್ದೀವಿ. ಅದ್ಭುತ ಪ್ರಾಡಕ್ಟ್ಗಳನ್ನ ಬಳಸ್ತಿದೀವಿ ಅನ್ನೋ ಗರ್ವ ಇದೆ. ಹಾಗೆ ಆ ಗರ್ವನ ಇಟ್ಕೊಳ್ದೆ ನಾವೇ ನಮ್ಮ ಸುತ್ತಮುತ್ತ ನೆರೆಹೊರೆಯವರಿಗೆ, ಹಾಗೆ ಫ್ರೆಂಡ್ಸು, ರಿಲೇಷನ್ನು ಎಲ್ಲರಿಗೂ ಶೇರ್ ಮಾಡ್ತಾ ಇದ್ದೀವಿ. ಹೋಮ್ ಮೀಟಿಂಗ್ ಮಾಡ್ತಾ ಇದ್ದೀವಿ, ಆಮೇಲೆ ಸ್ಪಾನ್ಸರಿಂಗ್ ಎಲ್ಲ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ರಿಟೈಲಿಂಗ್ ಅದ್ಭುತವಾಗಿ ನಡೀತಾ ಇದೆ. ಇದಕ್ಕೆಲ್ಲ ಅವಕಾಶ ಕೊಟ್ಟಂತ ನಮ್ಮ ಹೆಮ್ಮೆ ಅಪ್ಲೈನ್ ಲೀಡರ್ ಯಶೋಧ ಮೇಡಮ್, ಮಂಜುನಾಥ್ ಶೆಟ್ಟಿ ಸರ್, ಹಾಗೆ ಇಂಥ ಒಳ್ಳೆ ಪ್ಲಾಟ್ಫಾರ್ಮ್ನ ನಮಗೋಸ್ಕರ ಕೊಟ್ಟಿರಂತ ಸಮೀರ್ ಮೋದಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಖುಷಿ ಆಗ್ತಿದೆ, ಚೆನ್ನಾಗಿ ರಿಟೇಲ್ ಮಾಡ್ತಾ ಇದ್ದೀರಾ. ಮಾಡಿ, ಆಲ್ ದ ಬೆಸ್ಟ್. MRISE ಕ್ವಾಲಿಫೈಡ್ ಮಾಡಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಲಾಸ್ಟ್ ನಮ್ಮ ಚಂದ್ರಶೇಖರ್ ಸರ್ಗೆ ನಾನು ಅನ್ಮ್ಯೂಟ್ ಮಾಡಿದ್ದೀನಿ. ಲೈನಿಗೆ ಬಂದು ಮಾತಾಡ್ಬೋದು. ಒಂದೇ ಒಂದ್ ನಿಮಿಷದಲ್ಲಿ ನಿಮ್ಮ ಒಂದು ಎಸ್. ನಮಸ್ತೆ, ವಾಯ್ಸ್ ಆಡಿಬಲ್ ಇದೆಯಲ್ಲ ಮೇಡಮ್? ಎಸ್ ಸರ್, ಆಡಿಬಲ್ ಇದೆ ಸರ್. ಥ್ಯಾಂಕ್ ಯು. ಮೊದಲನೇದಾಗಿ ಅವಕಾಶ ಕೊಟ್ಟಂತ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ, ಖಂಡಿತ ಅದ್ಭುತವಾದ ಅವಕಾಶವನ್ನು ಕೊಟ್ಟಿದ್ರಿ. ಕೊಡುವ ಮೊದಲು ನನಗೆ ಏನಿತ್ತ ಕೇಳಿದ್ರೆ, ಇದೇನಪ್ಪ ಈ ಮೋದಿ ಕೇರ್ ಅಂದ್ರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಅನ್ನೋಂಥದ್ದಿತ್ತು. ಯಾಕಂದ್ರೆ ನಾವೆಲ್ಲ ಕೂಡ ಅತಿ ಬುದ್ಧಿವಂತರು. ನಮ್ಗೆ ಏನಾದ್ರು ಹೇಳಿದ್ರು ಕೂಡಲೇ ನೆಗೆಟಿವ್ ಮಾತಾಡುವಂಥದ್ದೇ ಜಾಸ್ತಿ. ಇದ್ರಲ್ಲಿ ಈ ತರ ಬರುತ್ತಾ, ಈ ತರ ಸಿಗತ್ತಾ ಅನ್ನುವಂಥದ್ದು. ಆದ್ರೆ ಒಂದು ನನಗೆ ಖುಷಿಯಾಗಿರುವಂತದ್ದು, ಮೋದಿ ಕೇರ್ ಅಲ್ಲಿ ಪ್ರಾಡಕ್ಟ್ ತುಂಬಾ ಇಷ್ಟ ಆಯ್ತು. ಯೂಸ್ ಮಾಡ್ತಾ ಹೋದೆ. ಯೂಸ್ ಮಾಡ್ತಾ 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 ಎಲ್ಲಾ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತಾ ಜನಗಳಿಗೆ ಈ ಪ್ರಾಡಕ್ಟ್ ಅನ್ನ ಶೇರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಜನಗಳಿಗೆ ಇಷ್ಟಪಡುವಂತ ಈ ಪ್ರಾಡಕ್ಟ್ ಗಳನ್ನ ಡೆಮೋ ಕೊಡ್ತಾ, ನೀವು ಕಲಿಸಿಕೊಟ್ಟಿರುವಂತದ್ದು ಡೆಮೋ ಕೊಡ್ಲಿಕ್ಕೆ. ಅದಾದ ನಂತರ 4x4 ಪ್ಲಾನ್ ಅನ್ನ ಆವತ್ತೇ ನನಗೆ ಕೊಟ್ಟಿದ್ರಿ ಮೇಡಮ್. ಅದು ಇವಾಗ ಬಂದಿದೆ, ತುಂಬಾ ಖುಷಿ ಇದೆ. ಪ್ರಾಡಕ್ಟ್ ಅನ್ನ ಜನರಿಗೆ ರೀಚ್ ಮಾಡ್ತಾ ಮಾಡ್ತಾ ಕನಸುಗಳನ್ನು ಪಟ್ಟಿ ಮಾಡ್ಕೊಂಡಿದ್ದೆ, ನನಗೆ ಏನೆಲ್ಲ ಬೇಕನ್ನುವಂಥದ್ದು. ಆ ಕನಸೆಲ್ಲದು ಕೂಡ ನನ್ಸಾಗಿದೆ. ಕಾರ್ ತಗೊಂಡೆ, ಲ್ಯಾಪ್ಟಾಪ್ ತಗೊಂಡೆ. ಅದೇ ರೀತಿ ಮತ್ತೊಂದು ಕನಸು, ನನ್ನ ಬೈಕ್ ಕೂಡ ತಗೊಂಡಿದ್ದೇನೆ. ಅದೇ ರೀತಿ ನನಗೆ ಐಫೋನ್ ಬೇಕಿತ್ತು, ಅದನ್ನು ತಗೊಂಡೆ. ಅದೆಲ್ಲದೂ ಕೂಡ ಬರ್ದಿಟ್ಟಿದ್ದೆ. ಒಂದು ವರ್ಷ ಲೇಟ್ ಆಯ್ತು. ತುಂಬಾ ಖುಷಿ ಇದೆ. ಹೇಗೆ ಕೇಳಿದ್ರೆ, ಕನಸಿನ ಪಟ್ಟಿಯನ್ನು ಮಾಡಿದ್ರೆ 100% ಸಿಗುತ್ತೆ ಅನ್ನೋದಕ್ಕೆ ಈ ಒಂದು ಅದ್ಭುತ ಅವಕಾಶ ಅಂತ ಹೇಳ್ತಾ, ಅವಕಾಶಕ್ಕಾಗಿ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಇನ್ನೂ ಕೂಡ ಟೀಮ್ ಅಲ್ಲಿ ಇದ್ದಾರೆ, ಮೆಡಿಕಲ್ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಅವರೇ ಕೂಡ ಯಾವ ತರ ಅವ್ರದ್ದು ಒಂದು ಶೇರ್ ಮಾಡ್ಕೋಬೇಕಿತ್ತು, ಬಟ್ ಅವರು ಕನೆಕ್ಟಿವಿಟಿ ಇಲ್ಲ. ಖಂಡಿತ ಹೌದಂತೂ ಇನ್ನೂ ಕೂಡ ಮಿರಾಕಲ್ಸ್ ತುಂಬಾ ಚೆನ್ನಾಗಿ ಈಸಿಯಾಗಿ ಅವ್ರು ಫಸ್ಟ್ ಕೊಡೋದೇ ನಮ್ಮ ಏನು ಟ್ಯಾಬ್ಲೆಟ್ ಅದು ಕೊಡ್ತಾರೆ. ಬಟ್ ಅದಕ್ಕೆ ರಿಸಲ್ಟ್ ಬಂದಿಲ್ಲ ಅಂದಾಗ ಪರ್ಸನಲಿ ಫೋನ್ ನಂಬರ್ ಕಳಿಸ್ತಾರೆ. ಬಟ್ ಅವರು ಕೂಡ ಪ್ರತಿ ತಿಂಗಳು ಹತ್ತತ್ರ 50,000, 30,000, 40,000 ಈ ತರ ಒಳ್ಳೆ ಜಾಸ್ತಿ ರಿಟೇಲ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಕಂಗ್ರಾಚುಲೇಷನ್ಸ್. ಯಾಕೆಂತಂದ್ರೆ ನಾನು ಇವತ್ತೇನು ಮಂಜುನಾಥ್ ಶೆಟ್ಟಿ ಸರ್ ಏನ್ ಹೇಳ್ಕೊಟ್ಟಿದ್ರೆ ಆ ಹಾದಿಯಲ್ಲಿ ನಾನು ಬರ್ತಾ ಇದ್ದೀನಿ. ನಾನೇನ್ ರಿಟೇಲ್ ಮಾಡ್ತಿದ್ದೀನಿ ನನ್ನ ಟೀಮ್ ಅಲ್ಲಿ. ಯಾಕೆಂತಂದ್ರೆ ಈ ರಿಟೇಲ್ ಮಾಡೋದಕ್ಕೆ ಫಸ್ಟ್ ಇಲ್ಲಿ ಏನೇ ಒಂದು ಈ ಬಿಸ್ನೆಸ್ ನನ್ನಿಂದನೇ ಸ್ಟಾರ್ಟ್ ಆಗ್ಬೇಕು. ಯಾಕೆಂದ್ರೆ ಮಂಕಿ ಡು ಮಂಕಿಸಿ ಅಂತ ಹೇಳ್ತೀವಿ. ನಾನೇನ್ ಮಾಡ್ತೀನೋ ಅದನ್ನ ನನ್ನ ಡೌನ್ಲೈನ್ ಮಾಡ್ತಾರೆ. ಹಾಗಾಗಿ ಇಲ್ಲಿರೋ ಪ್ರತಿಯೊಬ್ಬರಿಗೂ ಕೂಡ ನಾನು ಹೇಳೋದಷ್ಟೇ, ರಿಟೇಲ್ ಮಾಡಿದ್ರೆ ಒಂಥರ, ರಿಟೇಲ್ ಅಂತಂದ್ರೆ ರಿಟೇಲ್ ಮಾಡಿ ನೋಡಿ, ಒಂಥರ ನೀವು ಕಿಂಗ್ ತರ ಬಿಹೇವ್ ಮಾಡ್ತೀರಾ, ನಿಮಗೆ ಖುಷಿ ಆಗುತ್ತೆ. ಇನ್ನು ಕೂಡ ಎಸ್ ಇಷ್ಟೇ ಆಗಿದೆ ಅಂದ್ರೆ ಇವತ್ತು 5,000 ಇದ್ರೆ ನಾಳೆ 10,000 ಮಾಡ್ತೀನಿ ಅಂತೀರಾ. ಆ ತರ ಒಂದು ನಿಮ್ ಒಳಗಡೆ ಒಂದು ಖುಷಿ ಜೋಶ್ ಬರುತ್ತೆ ಅಂತ ಹೇಳ್ತಾ, ಮತ್ತೆ ನಾನು ಸಂತೋಷ್ ಶೆಟ್ಟಿ ಸರ್ ಏನಾದ್ರು ಇನ್ಫಾರ್ಮೇಶನ್ಸ್ ಇದ್ರೆ ಸರ್ ಕ್ಲೋಸ್ ಮಾಡ್ಲಾ, ಅಥವಾ ಏನಾದ್ರು ನಿಮ್ದು ಇನ್ಫಾರ್ಮೇಶನ್ಸ್ ಇದೆಯೇನೋ ಅಂತ ಕೇಳಕ್ ಇಷ್ಟಪಡ್ತೀನಿ ಸರ್. ಸಂತೋಷ್ ಶೆಟ್ಟಿ ಸರ್. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನೋ ಮೋರ್ ಇನ್ಫಾರ್ಮೇಶನ್. ಟೈಮ್ ಆಯ್ತು, ನಾಳೆ ಫೀಡ್ಬ್ಯಾಕ್ ತಗೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನನಗೆ ಗೊತ್ತಿರೋ ನಾನಿಗೇನ್ ಗೊತ್ತಿದೆ ಅದನ್ನ ನಿಮ್ಮೆಲ್ಲರ ಜೊತೆಗೆ, ಯಾಕೆಂದ್ರೆ ಮೋದಿ ಕೇರ್ ಅಂದ್ರೆ ಒಂದ್ ಫ್ಯಾಮಿಲಿ, ಎಲ್ಲರಿಗೂ ಕೂಡ ನಾನು ಪ್ರೀತಿಯಿಂದ ಶೇರ್ ಮಾಡ್ಕೊಂಡಿದೀನಿ. ಮಾತಾಡುವಾಗ ಏನಾದ್ರೂ ಇದ್ ಮಾಡಿದ್ರೆ ಸಾರಿ ಕೇಳ್ತಾ
ಎಲ್ಲರೂ ಕೂಡ ಖುಷಿಯಾಗಿ ನಿದ್ದೆ ಮಾಡಿ ಬೆಳಗ್ಗೆ ಯಶೋಧ ಮ್ಯಾಮ್ ಹೇಳಿದ್ದಾರೆ, ನಾವು ಕೂಡ ರಿಟೇಲ್ ಮಾಡ್ಲೇಬೇಕು. ಎಸ್ ಮ್ಯಾಮ್ ನಾನು ಮಾಡ್ತೀನಿ, ನೆಕ್ಸ್ಟ್ ಬಂದು ಶೇರ್ ಮಾಡ್ತೀನಿ, 100 PV ಅಲ್ಲ 300 PV ಮಾಡ್ತೀನಿ, ನಾನು ಕೂಡ ಟೀಮಲ್ಲಿ ಡೂಪ್ಲಿಕೇಟ್ ಮಾಡ್ತೀನಿ ಅಂತ ನೀವು ಎಸ್ ಅನ್ಕೊಳ್ಳಿ. ಯಾವಾಗೂ ಅಷ್ಟೇ, ಯಾವಾಗೂ ನಂಗೆ ರಿಟೇಲ್ ಮಾಡಕ್ ಆಗ್ಲಿಲ್ದಾಗ ಬೇರೆಯವ್ರು ಮಾಡಿದಾಗ ಎಸ್ ಅನ್ಕೊಂತಿದ್ದೆ, ಚಿಟಿಕೆ ಹೊಡ್ತೀವಿ ಎಸ್ ನನ್ ಕೈಲೂ ಆಗುತ್ತೆ ಅಂತ. ಬಟ್ ಇವತ್ ನನ್ ಕೈಲಾಗಿದೆ, ನಿಮ್ ಕೈಲೂ ಆಗುತ್ತೆ ಅಂತ ಹೇಳ್ತಾ. ಯಾಕೆ ಅಂತಂದ್ರೆ ಎಲ್ಲರ ಕೈಲೂ ಆಗುತ್ತೆ, ಮನಸ್ಸಿದ್ರೆ ಮಾರ್ಗ. ಥ್ಯಾಂಕ್ ಯು ಸೋ ಮಚ್, ನನಗೊಂದು ಅವಕಾಶ ಮಾಡ್ಕೊಟ್ಟಿರೋ ಅಂತ ಎಲ್ಲಾ ಅಪ್ಲೈನ್ಸ್ಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇವತ್ತಿನ ಸೆಷನ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.